ಎಲ್ಲರಿಗೂ ನಮಸ್ಕಾರ. ಶೈಕ್ಷಣಿಕ ವರ್ಷ 2020-21ನೇ ಸಾಲಿನಲ್ಲಿ ಪದವಿ ಶಿಕ್ಷಣಕ್ಕಾಗಿ ನಮ್ಮ ಸಂಸ್ಥೆಯಲ್ಲಿ ಸೇರ್ಪಡೆಗೊಂಡ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳು ಮತ್ತು ಕನ್ನಡ ಭಾಷಾ ಆನ್ಲೈನ್ ತರಗತಿಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಇಂದು ನಾನು ಪ್ರಥಮ BA, BCom, BSc, BCA, BSc ಇಂಟೀರಿಯರ್ ಡಿಸೈನ್ ಮತ್ತು ಸೆಕೆಂಡ್ BCA ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಕೆಲವು ವಿಚಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರಥಮ ವರ್ಷದ ಈ ಸಾಲಿನ ಪಠ್ಯ ಪುಸ್ತಕಗಳು ಬದಲಾಗಿರುವುದರಿಂದ ಕೆಲವೇ ದಿನಗಳಲ್ಲಿ ಹೊಸ ಪಠ್ಯ ಪುಸ್ತಕಗಳು ನಿಮ್ಮ ಕೈ ಸೇರಲಿವೆ. ಆದ್ದರಿಂದ ಅಲ್ಲಿವರೆಗೆ ನಾವು ನಮ್ಮ ಪದವಿ ತರಗತಿಯಲ್ಲಿ ಕನ್ನಡವನ್ನು ಓದುವುದು ಹೇಗೆ, ಯಾಕಾಗಿ ನಾವು ಕನ್ನಡವನ್ನು ಓದಬೇಕು, ಈ ಕುರಿತಂತೆ ಒಂದಷ್ಟು ಟಿಪ್ಪಣಿಗಳನ್ನು ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೇನೆ. ನಾವು ಕನ್ನಡವನ್ನು ಪಂಚದ್ರಾವಿಡ ಭಾಷೆಗಳಲ್ಲಿ ಒಂದು ಭಾಷೆ ಅಂತ ಭಾವಿಸ್ತೀವಿ. ಇದನ್ನು ಪಂಚದ್ರಾವಿಡ ಭಾಷೆಗಳು ಒಂದು. ಇಂತಹ ಈ ಕನ್ನಡ ಭಾಷೆ ಯಾವಾಗ ಬೆಳೆದುಕೊಂಡು ಬಂತ, ಆ ಭಾಷೆ ಜೊತೆಗೆ ಒಂದು ಸಾಹಿತ್ಯ ಕೂಡ ಬೆಳೆದುಕೊಂಡು ಬಂತು. ಬಹಳ ವಿಸ್ತೃತವಾದ ಈ ಕನ್ನಡ ಸಾಹಿತ್ಯವನ್ನು ನಾವು ನೋಡಿದಾಗ ಕೆಲವೊಂದು ಪಾಠಗಳು, ಕೆಲವೊಂದು ಪಠ್ಯಗಳು, ಕೆಲವೊಂದು ಗದ್ಯಗಳನ್ನು ನಾವು ಪದವಿ ಶಿಕ್ಷಣದಲ್ಲಿ ನಾವು ಅಧ್ಯಯನ ಮಾಡಿದ್ದೀವಿ. ಈಗಾಗಲೇ ನೀವು PUC ಶಿಕ್ಷಣವನ್ನು ಮುಗಿಸಿ ಬಂದವರು, PUCವರೆಗೆ ಕನ್ನಡವನ್ನು ಒಂದು ಭಾಷೆಯಾಗಿ ಅಧ್ಯಯನ ಮಾಡಿದವರು, ಹೆಚ್ಚಿನವರೆಲ್ಲೂ ಕನ್ನಡವನ್ನು ಭಾಷೆಯಾಗಿ ಅಧ್ಯಯನ ಮಾಡಿದವರು. ಹಾಗಾದರೆ ನಾವು PUCವರೆಗೆ ಕನ್ನಡವನ್ನು ಓದಿದ್ದು ಹೇಗೆ, ಕನ್ನಡ ಭಾಷೆಯನ್ನು ಓದಿದ್ದು ಹೇಗೆ, ಪದವಿಯಲ್ಲಿ ನಾವು ಕನ್ನಡವನ್ನು ಓದುವ ಬಗೆ ಹೇಗೆ, ಈ ಕುರಿತು ನಾವು ಸ್ವಲ್ಪ ವಿಮರ್ಶೆ ಮಾಡಿಕೊಳ್ಬೇಕಾಗಿದೆ. ನೀವೆಲ್ಲರೂ ಈ ಪದವಿಯ ಈ ಶಿಕ್ಷಣದಲ್ಲಿ ನಿಮ್ಮ ಇಚ್ಛೆಯಂತೆ ನೀವು ಕನ್ನಡವನ್ನು ಒಂದು ಭಾಷಾ ಪಠ್ಯವಾಗಿ ನೀವು ಸ್ವೀಕರಿಸಿದ್ದೀರಿ. ನೀವೆಲ್ಲರೂ ಯಾಕೆ ಕನ್ನಡವನ್ನು ಒಂದು ಲ್ಯಾಂಗ್ವೇಜ್ ಆಗಿ ಅಥವಾ ಭಾಷೆಯ ಪಠ್ಯವಾಗಿ ಸ್ವೀಕರಿಸಿದ್ದೀರಿ ಅನ್ನೋದಕ್ಕೆ ನಿಮ್ಮಲ್ಲಿ ಅದಕ್ಕೆ ಕಾರಣಗಳಿರ್ಬೋದು. ಯಾಕೆ ಆದರೆ ಎಲ್ಲರೂ ಕೂಡ ನಿಮ್ಮ ಇಚ್ಛೆಯಂತೆ ನೀವು ಈ ಕನ್ನಡ ಲ್ಯಾಂಗ್ವೇಜನ್ನು, ಕನ್ನಡ ಭಾಷೆಯನ್ನು ಒಂದು ಪಠ್ಯವಾಗಿ ಸ್ವೀಕರಿಸಿದ್ದೀರಿ. ಹಾಗಾದರೆ ಈ ಕನ್ನಡ ತರಗತಿಯಲ್ಲಿ ನಾವು ಏನನ್ನು ಕಲಿಬೇಕು ಅಥವಾ ಏನನ್ನು ಕಲಿಲಿಕ್ಕಿದೆ, ಸ್ವಲ್ಪ ನಾವು ಯೋಚನೆ ಮಾಡಿಕೊಡ್ಬೇಕಾಗಿದೆ. ಕನ್ನಡ ಬಹಳ ಪ್ರಾಚೀನವಾದ ಭಾಷೆ. ಈ ಪ್ರಾಚೀನವಾದ ಕನ್ನಡಕ್ಕೆ ಒಂದೆರಡು ಶತಮಾನಗಳ ಇತಿಹಾಸವೇ ಇದೆ. ಅಲ್ಲಿಂದೇ ಕನ್ನಡ ಸಾಹಿತ್ಯ ಭಾಷೆ ಬೆಳೆದುಕೊಂಡು ಬಂತು ಅನ್ನೋದನ್ನು ನಾವು ಸಾಹಿತ್ಯ ಚರಿತ್ರೆಯ ಮೂಲಕ ನಾವು ತಿಳ್ಕೊಳ್ತಾ. ಇಂತಹ ಸಾಹಿತ್ಯವನ್ನು ನಾವು ಆಮೂಲಾಗ್ರವಾಗಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದ್ದರೂ ಕೂಡ ಒಂದಷ್ಟು ವಿಚಾರಗಳನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗಿದೆ, ಅಥವಾ ಒಂದಷ್ಟು ವಿಚಾರಗಳನ್ನು ನಾವಿಲ್ಲಿ ತಿಳ್ಕೊಳ್ಳುವಂಥ ಸಂದರ್ಭ ಇದೆ. 3 ವರ್ಷದ ನೀವು ಪದವಿ ಶಿಕ್ಷಣದಲ್ಲಿ 2 ವರ್ಷ 1, 2, 3 ಮತ್ತು 4ನೇ ಸೆಮಿಸ್ಟರಲ್ಲಿ ಕನ್ನಡವನ್ನು ಒಂದು ಭಾಷಾ ಪಠ್ಯವಾಗಿ ನೀವು ಅಧ್ಯಯನ ಮಾಡಿದ್ದೀರಿ. ಈ ಅವಧಿಯಲ್ಲಿ ಕನ್ನಡದ ಸಾಹಿತ್ಯ ಭಾಷೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪಠ್ಯಗಳು, ಒಂದಷ್ಟು ಪದ್ಯಗಳು, ಒಂದಷ್ಟು ಗದ್ಯಗಳು, ನಾಟಕ, ಸಣ್ಣ ಕಥೆ, ಕಾವ್ಯ, ಮಹಾಕಾವ್ಯ ಇವುಗಳನ್ನು ನಾವು ಸ್ವಲ್ಪ ತಿಳಿಯಲಿಕ್ಕೆ ಅಥವಾ ಓದಬೇಕು. ಅದಕ್ಕೆ ಮೊದಲು ನಾವು ತಿಳಿಬೇಕು
ಈ ಕನ್ನಡ ಭಾಷೆ ಅಥವಾ ಕನ್ನಡ ಸಾಹಿತ್ಯವನ್ನು ನಾವು ಓದುವುದರಿಂದ ಏನು ಪ್ರಯೋಜನ ಇದೆ? ಕನ್ನಡ ಭಾಷೆಯನ್ನು ಒಂದು ಜನರಲ್ ಕನ್ನಡ, ಸಾಮಾನ್ಯ ಕನ್ನಡ ಒಂದು ಭಾಷೆಯನ್ನು ನಾವು ಪದವಿಯಲ್ಲಿ ಓದುವುದರಿಂದ ಏನು ಪ್ರಯೋಜನ ಇದೆ? ನೀವು ಪಿ ಯು ಸಿಯಲ್ಲಿ ಕನ್ನಡವನ್ನು ನೀವು ಓದಿ ಬಂದವರು, ಅಲ್ಲಿ ಗದ್ಯ, ಪದ್ಯ, ನಾಟಕ ಈ ರೀತಿ ಬೇರೆ ಬೇರೆ ಪ್ರಕಾರಗಳನ್ನು ನೀವು ಓದಿಕೊಂಡು ತಿಳ್ಕೊಂಡು ಬಂದಿದ್ದೀರಿ. ಈಗ ಅಲ್ಲಿ ನೀವು ಅದನ್ನು ಹೇಗೆ ಓದಿದ್ದೀರಿ ಮತ್ತು ಪದವಿಯಲ್ಲಿ ನೀವು ಅದನ್ನು ಓದುವುದು ಹೇಗೆ ಅನ್ನೋದನ್ನು ಸ್ವಲ್ಪ ನಾವು ಯೋಚನೆ ಮಾಡಿಕೊಳ್ಬೇಕು. ಅಲ್ಲಿ ಓದಿದ್ದೀರಿ, ಬರೆದಿದ್ದೀರಿ, ನೋಟ್ಸ್ ಮಾಡಿದ್ದೀರಿ. ಇಲ್ಲಿ ಕೂಡ ಅದೇ ರೀತಿಯ ಪ್ರಕ್ರಿಯೆಗಳು ಇಲ್ಲಿ ಕೂಡ ಇದೆ. ಆದರೆ ಇಲ್ಲಿ ನಾವು ಯೋಚಿಸುವ ಮತ್ತು ಬರೆಯುವ ವಿಧಾನದಲ್ಲಿ ಸ್ವಲ್ಪ ಭಿನ್ನತೆ ಇದೆ. ಒಂದಷ್ಟು ವಿಚಾರಗಳನ್ನು ನಾವು ವಿಮರ್ಶೆ ಮಾಡಿಕೊಂಡು ನಾವು ಅದನ್ನು ಒಪ್ಪಿಕೊಳ್ಬೇಕಾಗ್ತದೆ. ಆ ನೆಲೆಯಲ್ಲಿ ನಾವು ಈ ಕನ್ನಡ ಭಾಷಾ ಪಠ್ಯವನ್ನು ನಾವು ಸ್ವೀಕರಿಸಿಕೊಳ್ಬೇಕು. ಇಂತಹ ಈ ಕನ್ನಡ ಭಾಷೆ ಅಥವಾ ಕನ್ನಡ ಸಾಹಿತ್ಯದಿಂದ ನಮಗೇನು ಪ್ರಯೋಜನ ಇದೆ? ನಾವು ಇದನ್ನು ಓದೋದು ಏನು ಪ್ರಯೋಜನ ಇದೆ? ಬರೀ ಪರೀಕ್ಷೆಗೆ ಅಥವಾ ಪರೀಕ್ಷೆಯಲ್ಲಿ ಪಾಸಾಗಲಿಕ್ಕೆ ಮಾತ್ರ ನಾವು ಕನ್ನಡವನ್ನು ಓದಿ ಬರೆಯೋದು, ಅಥವಾ ನಾವು ಪದವಿ ಶಿಕ್ಷಣವನ್ನು ಒಂದು ಪೂರ್ಣಗೊಳಿಸೋಕ್ಕೋಸ್ಕರವಾಗಿ ಈ ಭಾಷೆಯನ್ನು ಅಥವಾ ಕನ್ನಡವನ್ನು ಒಂದು ಲ್ಯಾಂಗ್ವೇಜ್ ಆಗಿ ನಾವು ಸ್ವೀಕರಿಸಿದ್ದೆವು, ಅಲ್ಲಿಗೆ ನಮ್ಮ ಯೋಚನೆಗಳು ನಿಲ್ಲುವಂಥವು. ಅದಕ್ಕಿಂತ ನಾವು ಸ್ವಲ್ಪ ಹೊರಬಂದು ಯೋಚಿಸಿದಾಗ ಒಟ್ಟು ಒಂದು ವ್ಯಕ್ತಿಗೆ ಜೀವನ ಮೌಲ್ಯವನ್ನು ಕಲಿಸಿಕೊಡುವಂಥದ್ದು ಈ ಸಾಹಿತ್ಯ ಪಠ್ಯ, ಈ ಭಾಷಾ ಪಠ್ಯ. ಇಲ್ಲಿ BA, BCom, BSc, BCA ಅಥವಾ BSc ಇಂಟೀರಿಯರ್ ಡಿಸೈನ್ ಇರ್ಬೋದು, ಎಲ್ಲ ತರಗತಿಗಳಿಗೂ ಕೂಡ ಪ್ರತ್ಯೇಕವಾದ ಪಠ್ಯಗಳು. BAಯಲ್ಲಿ ಓದುವ ಕನ್ನಡ ಪಠ್ಯಕ್ಕೂ BComಲ್ಲಿ ಓದುವ ಕನ್ನಡ ಪಠ್ಯಕ್ಕೂ ವ್ಯತ್ಯಾಸ ಇದೆ. ಆದ ಕಾರಣ ನೀವು ಎಲ್ಲ ಕ್ಲಾಸ್ನವರು ಕೂಡ ನೀವು ಸಂಬಂಧಪಟ್ಟಂಥ ನೀವು ಪಠ್ಯವಸ್ತು ತಗೊಳ್ಬೇಕಾಗ್ತದೆ. ನಾವು PUCಯಲ್ಲಿ ಇದ್ದ ಹಾಗೆ ಒಂದೇ ಟೆಕ್ಸ್ಟ್ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಅವರಿಗೆಲ್ಲ ಇಲ್ಲಿ BA ಅವರಿಗೆ ಬೇರೆ, BCom ಬೇರೆ, BSc ಬೇರೆ. ಅಲ್ಲಿ ಆ ನಿಮ್ಮ ವಿಭಾಗಕ್ಕೆ ಅನುಗುಣವಾಗಿ ಪೂರಕವಾಗಿ ಆ ಪಠ್ಯಗಳನ್ನು ಸಿದ್ಧಪಡಿಸಲಾಗಿದೆ. ಆದ ಕಾರಣ ಕಲಾ ವಿಭಾಗದ ವಿದ್ಯಾರ್ಥಿಗಳು ವಾಣಿಜ್ಯ ವಿಷಯಗಳನ್ನು, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿ ಕಲಾ ವಿಭಾಗದ ವಿಷಯವನ್ನು, ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಕಲಾ ವಿಭಾಗದ ವಿಚಾರಗಳನ್ನು, ವಾಣಿಜ್ಯ ವಿಭಾಗದ ವಿಷಯಗಳನ್ನು ಕೂಡ ಅಲ್ಲಿ ಓದಲಿಕ್ಕೆ. ಆದ ಕಾರಣ ಒಂದು ರೀತಿಯಲ್ಲಿ ಪಠ್ಯದಲ್ಲಿ ವೈವಿಧ್ಯತೆಯನ್ನು ನಾವಿಲ್ಲಿ ಗಮನಿಸಿಕೊಳ್ಬೋದು. ಪಠ್ಯದಲ್ಲಿ ಒಂದು ವೈವಿಧ್ಯತೆಯನ್ನು ನಾವು ಗಮನಿಸ್ಬೋದು. ಇದು ಬರೀ ಕತೆ, ಕಾವ್ಯ ಅಷ್ಟಕ್ಕೂ ಮಾತ್ರ ನಿಲ್ಲದೆ ಆ ಕಥೆಗಳು, ಆ ಕಾವ್ಯಗಳು, ಆ ಗದ್ಯ ಭಾಗಗಳು ಬೋಧಿಸುವಂತಹ ಮೌಲ್ಯಗಳೇನು, ಅದು ನಮ್ಮ ಮುಂದಿನ ಬದುಕಿಗೆ ಅದು ಹೇಗೆ ಪ್ರಯೋಜನ ಆಗ್ತದೆ, ಇದನ್ನು ನಾವಿಲ್ಲಿ ಗಮನಿಸ್ಕೊಳ್ಬೇಕು. ಬರೀ ಓದುವುದು, ಪರೀಕ್ಷೆ ಬರೆಯುವುದಷ್ಟೇ ಅಲ್ಲ, ಅದಕ್ಕಿಂತಲೂ ಮುಖ್ಯವಾಗಿ ಅಲ್ಲಿ ಬರುವಂಥ ವಿಚಾರಗಳನ್ನು, ಮೌಲ್ಯಗಳನ್ನು, ಸಂಗತಿಗಳು ನಮ್ಮ ಬದುಕಿಗೆ ಎಷ್ಟು ಪೂರಕ ಆಗ್ತದೆ, ಅದರಿಂದ ನಮ್ಮ ಬದುಕನ್ನು ಯಾವ ರೀತಿ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ಈ ರೀತಿ ನೀವು ಯೋಚಿಸಿದಾಗ ಅಥವಾ ಈ ರೀತಿ ನೀವು ಪಠ್ಯವನ್ನು ಓದಿದಾಗ ಮಾತ್ರ ನಮಗೆ ಆ ಭಾಷೆ ಬಗ್ಗೆ ಅಥವಾ ಕನ್ನಡ ಭಾಷೆ, ಕನ್ನಡ ಸಾಹಿತ್ಯದ ಬಗ್ಗೆ ಅಭಿರುಚಿ ಮೂಡಲಿಕ್ಕೆ ಸಾಧ್ಯತೆ. ನಮ್ಮ ಒಬ್ಬ ಅಲಂಕಾರಿಕ ಮಮ್ಮಟ ಹೇಳ್ತಾನೆ, ಈ ಕಾವ್ಯ ಪ್ರಯೋಜನಗಳು ಏನು? ಕಾವ್ಯ ಪ್ರಯೋಜನಗಳು ಯಾಕೆ ನಾವು ಕಾವ್ಯವನ್ನು ಓದಬೇಕು, ಯಾಕೆ ನಾವು ಸಾಹಿತ್ಯವನ್ನು ಓದಬೇಕು, ಈ ಕಾವ್ಯ ನಮಗೇನು ಪ್ರಯೋಜನ ಇದೆ ಅನ್ನೋದಕ್ಕೆ ಹೇಳ್ತಾನೆ. ಕಾವ್ಯಂ ಯಶಸ್ಸೇ ಅರ್ಥಕೃತೆ ವ್ಯವಹಾರವಿದೆ ಶ್ವೇತ ರಕ್ಷತೆ ಸದ್ಯ ಪರನಿವೃತ್ತಯೇ ಕಾಂತಾ ಸಂಹಿತ ತಯೋಪದೇಶ ಇದೆ. ಈ ಸಾಹಿತ್ಯ ನಮಗೆ ಏನು ಪ್ರಯೋಜನ ಇದೆ? ಸಾಹಿತ್ಯ ಓದೋದು ಏನು ಪ್ರಯೋಜನ ಇದೆ? ಏನು ಪ್ರಯೋಜನ ಇದೆ ಅಂತ ಕೇಳುವಾಗ ನೀವೊಂದು ಒಂದಷ್ಟು ವಿಚಾರ ಹೇಳ್ಬೋದು. ನಾವು ಯಾಕೆ ಸಾಹಿತ್ಯ ಓದಬೇಕು, ಸಾಹಿತ್ಯ ಓದೋದು ಏನು ಪ್ರಯೋಜನ ಆಗಿದೆ, ಆ ಪ್ರಯೋಜನ ಏನಾಗಿದೆ ಅನ್ನೋದನ್ನು ತಿಳಿಯುವಲ್ಲಿ ನೀವು ಸಫಲರಾದರೆ
ಈ ಸಾಹಿತ್ಯವನ್ನು ಅಥವಾ ಭಾಷೆಯನ್ನು ಓದುವಂಥದ್ದು ಕೂಡ ಸಾರ್ಥಕ ಆಗುತ್ತೆ. ಇದು ಹೇಳ್ತಾನೆ ಅವನು, ಮಮ್ಮಟ ಹೇಳ್ತಾನೆ, ನನ್ನ ಕಾವ್ಯ ಮೀಮಾಂಸೆಯಲ್ಲಿ ಅವನು ಹೇಳ್ತಾನೆ, ಈ ಕಾವ್ಯ ಪ್ರಯೋಜನಗಳು ಏನು ಅಂತ ಹೇಳಿದ್ರೆ ಅದು ಕೀರ್ತಿಗಾಗಿ. ಇದನ್ನು ಓದುವುದರಿಂದ ಒಂದು ಪುಸ್ತಕವನ್ನು, ಒಂದು ಪಠ್ಯವನ್ನು, ಒಂದು ಸಾಹಿತ್ಯವನ್ನು ಓದುವುದು, ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಹಿಂದಿ, ಸಂಸ್ಕೃತ, ಯಾವ ಭಾಷೆ ಇದೆ, ಆ ಓದುವ ಮೂಲಕ ಅದು ನಮಗೆ ಕೀರ್ತಿಯನ್ನು ತಂದುಕೊಡುತ್ತೆ. ನಮ್ಮ ಕೀರ್ತಿಗಾಗಿ, ನಮ್ಮ ಜ್ಞಾನ ಸಂಪಾದನೆಗಾಗಿ, ಆಮೇಲೆ ಧನಾರ್ಜನೆಗಾಗಿ, ಸಂಪತ್ತು ಧನವನ್ನು ಗಳಿಸುವುದಕ್ಕಾಗಿ ಅದು ಮಾರ್ಗವನ್ನು ತೋರಿಸಿಕೊಡ್ತದೆ. ಆಮೇಲೆ ವ್ಯವಹಾರ ಜ್ಞಾನಕ್ಕಾಗಿ, ಇನ್ನೊಬ್ಬರ ಜೊತೆಗೆ ನಾವು ವ್ಯವಹಾರ ಮಾಡಬೇಕು ಅಥವಾ ನಮಗೆ ಲೋಕಜ್ಞಾನ ನಮಗೆ ಗೊತ್ತಿರಬೇಕು ಅಂತ ಹೇಳಿದರೆ ಅಲ್ಲಿ ನೀವು ಸಾಹಿತ್ಯವನ್ನು ಓದಬೇಕು. ಅದಕ್ಕೆ ಪೂರಕವಾದ ಸಂಗತಿಗಳು, ವಿಚಾರಗಳು ಇರ್ತವೆ. ಆಮೇಲೆ ಅಮಂಗಲ ನಿವಾರಣೆಗಾಗಿ, ಅಷ್ಟು ಮಾತ್ರ ಅಲ್ಲ, ಕಾಂತೆಯಂತೆ ಉಪದೇಶವನ್ನು ಮಾಡೋದಕ್ಕೆ, ಕಾಂತೆಯಂತೆ ಉಪದೇಶವನ್ನು ಮಾಡೋದಕ್ಕೆ ನಾವು ಒಂದು ಮಾತು ಹೇಳ್ತೇವೆ, ನೀವು ಕೇಳಿರ್ಬೋದಿಲ್ಲ, ಪ್ರತಿ ಪುರುಷನ ಯಶಸ್ಸಿನ ಹಿಂದೆ ಒಬ್ಬಳು ಸ್ತ್ರೀ ಇರ್ತಾಳೆ. ಅಂದರೆ ಆ ಸ್ತ್ರೀ, ಆಕೆ ಪುರುಷನಿಗೆ ಎಲ್ಲ ಕೆಲಸ ಕಾರ್ಯಗಳಿಗೂ ಆಕೆ ಪ್ರೇರಣೆ ಕೊಡ್ತಾಳೆ. ಅದು ನಮ್ಮ ತಾಯಿ, ತಂಗಿ, ಹೆಂಡತಿ. ಅಂದರೆ ಇಲ್ಲಿ ಅದೇ ರೀತಿ ಈ ಸಾಹಿತ್ಯ ಅನ್ನೋದು ಕೂಡ ಅದು ನಮಗೆ ಕಾಂತೆಯಂತೆ ಉಪದೇಶವನ್ನು ಮಾಡುತ್ತೆ. ನೀವು ಹೇಗೆ ಹೋಗಬೇಕು, ಹೇಗಿರಬೇಕು, ಬದುಕಲು ಹೇಗಿರಬೇಕು ಅಲ್ವಾ, ಇಂಥ ಕೆಲವು ಮೌಲ್ಯಗಳನ್ನು ಅದು ನಮಗೆ ತಿಳಿಯಪಡಿಸ್ತದೆ. ಈ ರೀತಿ ಆ ಮಮ್ಮಟ ಬಹಳ ಸ್ಥೂಲವಾಗಿ ಕಾವ್ಯ ಪ್ರಯೋಜನ ತಿಳಿಸಿಕೊಡ್ತಾನೆ, ಹೇಳಿಕೊಡ್ತಾನೆ. ಈ ನೆಲೆಯಿಂದ ನಾವು ಈ ಸಾಹಿತ್ಯವನ್ನು ಓದಿದಾಗ ಅಥವಾ ಇದನ್ನು ಅರ್ಥೈಸಿಕೊಂಡಾಗ ನಾವು ಲ್ಯಾಂಗ್ವೇಜನ್ನು ಅಥವಾ ಕನ್ನಡ ಭಾಷೆಯನ್ನು ಒಂದು ಪಠ್ಯವಾಗಿ ಸ್ವೀಕರಿಸಲಿಕ್ಕೆ ನಮಗೆ ಸಾರ್ಥಕ ಆಗುವುದೇ. ಇಲ್ಲ ಅಂತೇಳಿ ನಮಗೆ ಅದು ತರಗತಿಗಳು ಬರೀ ಬೋರ್ ಅನ್ನಿಸ್ಲು. ಆದ್ದರಿಂದ ಬರೀ ಓದುವುದು ಅಷ್ಟೇ ಅಲ್ಲ, ಓದುವುದು, ಅರ್ಥ ಮಾಡಿಕೊಳ್ಳುವುದು, ಮನನ ಮಾಡಿಕೊಳ್ಳುವ ಮೂಲಕ ಇಲ್ಲಿ ಬರುವಂಥ ಪಠ್ಯವನ್ನು ಅಥವಾ ಅಂಶವನ್ನು ಗ್ರಹಿಸಿಕೊಳ್ಳುವುದು. ಇದು ಕೇವಲ ನಿಮ್ಮ ಪದವಿ ಶಿಕ್ಷಣಕ್ಕಾಗಿ ಮಾತ್ರಲ್ಲ, ನಿಮ್ಮ ಮುಂದಿನ ಎಲ್ಲ ದಿನಗಳಲ್ಲಿ ಕೂಡ ಇಲ್ಲಿ ಓದುವಂತಹ ಪಾಠಗಳು, ಪಠ್ಯಗಳು ಅದು ಪ್ರಯೋಜನಕ್ಕೆ ಬಂದೇ ಬರ್ತದೆ, ಖಂಡಿತ ಪ್ರಯೋಜನಕ್ಕೆ ಬಂದೇ ಬರ್ತದೆ. ಹೀಗೆ ಈ ನಾನು ಕನ್ನಡ ಸಾಹಿತ್ಯ ಹೇಳಿದಾಗ ಕನ್ನಡ ಸಾಹಿತ್ಯ ಅಥವಾ ಕನ್ನಡ ಭಾಷೆಯನ್ನು ಓದಲಿಕ್ಕಿದ್ದೇನೆ. ಈ ಕನ್ನಡ ಸಾಹಿತ್ಯವನ್ನು ನಾವು ಓದ್ಕೊಳ್ಬೇಕಾದ್ರೆ ಹಾಗೆ ಮೊದಲು ನಾವು ಸಾಹಿತ್ಯ ಅಂದರೆ ಏನು ಅನ್ನುವ ಒಂದು ಸಂಕ್ಷಿಪ್ತವಾಗಿ ಹೇಳ್ತೇವೆ. ಸಾಮಾನ್ಯವಾಗಿ ಸಾಹಿತ್ಯ ಅಂದರೆ ಏನು, ನಾವು ಲಿಟ್ರೇಚರ್ ಅಂತ ಹೇಳ್ತೇವೆ ಇಂಗ್ಲೀಷಲ್ಲಿ ಅಥವಾ ಆಂಗ್ಲ ಭಾಷೆ. ಲಿಟ್ರೇಚರ್ ಅನ್ನೋದಕ್ಕೆ ಸಂವಾದಿಯಾಗಿ ನಾವು ಕಾಣಿದ್ರೆ ಸಾಹಿತ್ಯ ಅಂತ ಬಳಸಿಕೊಳ್ತೇವೆ. ಏನು ಸಾಹಿತ್ಯ ಅಂದರೆ ಸಾಹಿತ, ಹಿತವಾಗಿ ಕೇಳುವಂಥದ್ದು, ಕೇಳಲಿಕ್ಕೆ ಹಿತವಾಗಿರುವಂಥದ್ದು. ಹೇಗೆ ಈಗ ನೋಡಿ, ಒಂದು ವ್ಯಾಖ್ಯಾನ ಕೊಡ್ತಾರೆ, ರಸಾನುಭವದ ಸುಂದರವಾದ ಅಭಿವ್ಯಕ್ತಿ ಸಾಹಿತ್ಯ. ಇದು ಸಾಮಾನ್ಯ ವ್ಯಾಖ್ಯೆ. ಸಾಹಿತ್ಯ ಅಂದರೆ ಏನು? ರಸಾನುಭವದ ಸುಂದರವಾದ ಅಭಿವ್ಯಕ್ತಿ. ನಮಗೆ ಆಗುವಂಥ ಅನುಭವಗಳು, ರಸವತ್ತಾದ ಅನುಭವಗಳನ್ನು ಸುಂದರವಾಗಿ ಅಭಿವ್ಯಕ್ತಪಡಿಸುವುದೇ ಸಾಹಿತ್ಯ ಅಂತ ಮಾತಾಡ್ತಾರೆ. ಈಗ ಉದಾಹರಣೆಗೆ ನೀವು ನಮ್ಮ ದಿನನಿತ್ಯ ಬದುಕಿನಲ್ಲಿ ಬೇರೆ ಬೇರೆ ಸಂಗತಿಗಳನ್ನು ನೋಡ್ತೇವೆ, ಬೇರೆ ಬೇರೆ ಘಟನೆಗಳನ್ನು ನೋಡ್ತೇವೆ. ಆ ಎಲ್ಲ ಸಂಗತಿಗಳನ್ನು, ಆ ಘಟನೆಗಳನ್ನು ನೋಡಿದಾಗ, ಆ ಘಟನೆಗಳನ್ನು ನೋಡಿ ಅದಕ್ಕೆ ಪ್ರತಿಕ್ರಿಯಿಸುವಂತಹ ಮನಸ್ಸುಗಳು ಬೇರೆ ಬೇರೆ ಆಗುತ್ತೆ. ನೀವು 4-5 ಜನ ಒಂದು ಗುಂಪಲ್ಲಿ ಹೋಗ್ತಾ ಇರುವಾಗ ಏನೋ ಅಲ್ಲೊಂದು ದಾರಿ ಮಧ್ಯೆ ಘಟನೆ ನಡೆಯುತ್ತದೆ. ಆ ಘಟನೆ ನಡೆದಾಗ ನೀವು 5 ಜನರು ಕೂಡ ಅದಕ್ಕೆ ಕೊಡುವಂಥ ಪ್ರತಿಕ್ರಿಯೆ ಬೇರೆ ಇರುತ್ತೆ, ಬೇರೆ ಬೇರೆ ಇರುತ್ತೆ. ಕೆಲವರಿಗೆ ಅದನ್ನು ನೋಡಿ ಒಂದು ರೀತಿ ಖುಷಿ ಆಗ್ಬೋದು, ಇನ್ನು ಕೆಲವರಿಗೆ ಅದನ್ನು ನೋಡಿ ಒಂದು ರೀತಿ ಬೇಸರ ಆಗ್ಬೋದು, ಇನ್ನು ಕೆಲವರಿಗೆ ನಾನು ಕನಿಕರ ನೋಡ್ಬೋದು. ಖುಷಿಯ ವಿಚಾರ ಸೇರಿದ್ರೆ ನಾವು ಎಲ್ಲರೂ ಖುಷಿಯಾಗಿ ಮಾಡ್ತೀವಿ. ಇನ್ನು ಯಾವುದೋ ಒಂದು ಬೇಸರದ ಘಟನೆ ನಡೆದಾಗ ಕೆಲವೊಂದು ಬೇಸರ ಆಗಿರ್ತದೆ, ಕೆಲವರು ನೋಡಿ ಹಾಗೆ ನೋಡಿ ಹೋಗ್ಬಿಡ್ತಾರೆ. ಇನ್ನು ಕೆಲವರು ಅಷ್ಟು ಮಾತ್ರ ಅಲ್ಲ, ಅದನ್ನು ನೋಡಿ ಅಲ್ಲಿ ಆ ಘಟನೆ ಬಳಿಗೆ ಹೋಗಿ ಅಲ್ಲಿ ತಮ್ಮಿಂದ ಏನಾದರೂ ಅದಕ್ಕೆ ಬೇಕಾಗಿರೋ ಸಹಾಯವನ್ನು ಬೇಕಾದ್ರೆ ಮಾಡ್ತಾರೆ, ಸಹಾಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದರೆ ಅದು ನಮ್ಮ ಮನಸ್ಸು
ಆ ಘಟನೆಯನ್ನು ಹೇಗೆ ಸ್ವೀಕರಿಸಿಕೊಂಡಿತು ಅಂದರೆ ಎಲ್ಲರ ಮನಸ್ಸು ಹೊಂದಿರ್ತೀವಿ. ಇನ್ನು ಆ ಘಟನೆಯನ್ನು ನೋಡಿ ಆದ ಮೇಲೆ ನಾವು ಆ ಘಟನೆಯನ್ನು ಇನ್ನೊಬ್ಬರಿಗೆ ಅದನ್ನು ಹೇಳ್ತೇವೆ, ನಾನು ಹೀಗೆ ಬರುವಾಗ ಹೀಗೆ ಒಂದು ಘಟನೆ ನಡೆದು ಹೋಯಿತು ಅಲ್ವಾ. ಆಗ ಆ 5 ಜನ ಆ ಒಂದು ಘಟನೆಯನ್ನು ನೋಡಿರ್ತೀರಿ. ಆದರೆ 5 ಜನ ನೋಡಿದ ಘಟನೆಯನ್ನು ನೀವು 5 ಜನ ವಿವರಿಸುವಾಗ ಕೂಡ ಅದನ್ನು ಒಬ್ಬೊಬ್ಬರು ಒಂದೊಂದು ಬಗೆಯಲ್ಲಿ ವಿವರಿಸ್ಕೊಳ್ತೀವಿ. ಕೆಲವರನ್ನು ವಿವರಿಸುವಾಗ ಅದು ಹೇಳುವಾಗ ಆ ಕೇಳುವಂಥ ವ್ಯಕ್ತಿ ಆ ಘಟನೆಯನ್ನು ನೋಡದಿದ್ದರೂ ಕೂಡ ನೋಡಿದಂಥ ನೋಡಿದ ರೀತಿ ಅನುಭವ ಅವನಿಗೆ ಆಗಿರ್ತದೆ. ಹೇಗೆ ಅಂತೇಳಿ ಅವನು ವಿವರಿಸುವ ಮೂಲಕ. ಇನ್ನು ಕೆಲವರನ್ನು ವಿವರಿಸಲು ಬಹಳ ನೀರಸವಾಗಿದೆ. ಅಂದರೆ 5 ಜನರು ನೋಡಿದ ಒಂದೇ ಘಟನೆಯನ್ನು ಆ 5 ಜನರು ಇನ್ನೊಬ್ಬರಲ್ಲಿ ಹೇಗೆ ಹೋಗಿ ಹೇಳುವಾಗ 5 ಬಗೆಯನ್ನು ಅದನ್ನು ಬೆಳೆಸ್ಕೊಂಡಿರ್ತಾರೆ. ಯಾರು ಅದನ್ನು ಬಹಳ ಸಮೀಪದಿಂದ ಅಂದರೆ ಅದನ್ನು ಬಹಳ ಹತ್ತಿರದಿಂದ ನೋಡಿರ್ತಾನೆ, ಅಂದರೆ ಹತ್ತಿರ ಅಂತೇಳಿ ಅದರ ಸಮೀಪಕ್ಕೆ ಹೋಗಿ ಅಂತ ಅಷ್ಟೇ ಆಗಲ್ಲ, ಅಂದರೆ ಮಾನಸಿಕವಾಗಿ ಅದನ್ನು ಹತ್ತಿರದ ಗ್ರಹಿಸಿರ್ತಾನೆ. ಅದನ್ನು ಅವನು ಪ್ರಸ್ತುತಪಡಿಸುವ ರೀತಿ ವಿಭಿನ್ನವಾಗಿ ಬೇರೆ ಆಗಿದೆ. ಇದು ಸಾಹಿತ್ಯದಿಂದ ಸಾಧ್ಯ. ನಮ್ಮಲ್ಲಿ ಕವಿಗಳು, ಸಾಹಿತ್ಯ ಇದೆಲ್ಲ ಬಂದಿರುತ್ತೆ ಹೀಗೆ. ಯಾರು ಕವಿಗಳು ಅಲ್ವ? ನಾವು ಬರೆದದೆಲ್ಲವೂ ಸಾಹಿತ್ಯವೇ ಅಲ್ಲ ಅಲ್ವ? ಆ ಬರೆದನ್ನು ಅಥವಾ ನಾವು ಕೇಳಿದ್ದನ್ನು, ತಿಳಿದಿದ್ದನ್ನು, ನೋಡಿದ್ದನ್ನು ಹೇಗೆ ವಿವರಿಸಿಕೊಡ್ತೇವೆ, ಹೇಗೆ ವ್ಯಾಖ್ಯಾನಿಸಿಕೊಡ್ತೇವೆ, ಅದು ಓದುಗರಿಗೆ ಅದು ಹೇಗೆ ಆಪ್ಯಾಯಮಾನವಾಗುವ ರೀತಿಯಲ್ಲಿ ನಾವು ವಿವರಿಸಿಕೊಡ್ತೇವೆ. ಆ ನೆಲೆಯಲ್ಲಿ ಆತ ಒಳ್ಳೆಯ ಬರಹಗಾರ ಅನಿಸ್ಕೊಳ್ಬೋದು, ಅಥವಾ ಒಬ್ಬ ಕವಿ ಅಂತ ಅನಿಸ್ಕೊಳ್ಬೋದು, ಅಥವಾ ಒಬ್ಬ ಸಹೃದಯ ಅಂತ ಅನಿಸ್ಕೊಳ್ಬೋದು. ಆದ್ದರಿಂದ ಈ ಸಾಹಿತ್ಯ ಅನ್ನುವಂಥದ್ದು ಸಾಮಾನ್ಯಕ್ಕೆ ಅದು ರಸಾನುಭವದ ಸುಂದರವಾದ ವ್ಯಕ್ತಿ. ಆದ ಕಾರಣ ತನಗೆ ಆಗುವಂಥ ಅನುಭವವನ್ನು ಸುಂದರವಾಗಿ ಯಾರಿಂದ ಪಡಿಸಲಿಕ್ಕೆ ಸಾಧ್ಯ ಆಗ್ತದೋ ಅದು ಸಾಹಿತ್ಯ ಅನ್ನೋದು ಸಾಮಾನ್ಯ ವ್ಯಾಖ್ಯೆಯನ್ನು ನಾವಿಲ್ಲಿ ತಿಳ್ಕೊಳ್ಬೋದು. ಈಗ ಮತ್ತೆ ನಾವು ಕನ್ನಡ ಸಾಹಿತ್ಯ ಚರಿತ್ರೆಯ ಬಗ್ಗೆ ನಾವು ತಿಳ್ಕೊಳ್ಬೇಕು. ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ತಿಳ್ಕೊಳ್ಳುವಾಗ ಈ ಕನ್ನಡ ಸಾಹಿತ್ಯವನ್ನು ಅಥವಾ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಪ್ರಧಾನವಾಗಿ 3 ವಿಭಾಗಗಳಾಗಿ ತಿಳಿಸ್ಕೊಳ್ತಾರೆ. ಈ ಪೀಠಿಕೆಯಾಗಿ ಈ ವಿಚಾರವನ್ನು ಯಾಕೆ ತಿಳ್ಕೊಳ್ಬೇಕು ಅಂತೇಳಿ ನೀವು ಈ 4 ಸೆಮಿಸ್ಟರ್ಗಳಲ್ಲಿ ಕೂಡ ಹಳೆಗನ್ನಡ, ಹೊಸಗನ್ನಡ, ನಡುಗನ್ನಡಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಪದ್ಯ ಗದ್ಯ ಭಾಗಗಳನ್ನು ನೀವು ಓದಲಿಕ್ಕಿದೆ. ಆಗ ಆ ಪಠ್ಯವನ್ನು ಓದುವಾಗ ನಾನು ಇವತ್ತು ಹೇಳುವಂಥ ವಿಚಾರಗಳು ಸ್ವಲ್ಪ ನಿಮ್ಮ ಮನಸ್ಸಲ್ಲಿದ್ದರೆ ಆ ಪಠ್ಯಗಳನ್ನು ಅರ್ಥೈಸಿಕೊಳ್ಳಿಕ್ಕೆ ಸ್ವಲ್ಪ ಸುಲಭವಾಗಿರುತ್ತೆ. ಈಗ ಈ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಪ್ರಧಾನವಾಗಿ 3 ವಿಭಾಗ ಮಾಡಿಕೊಡ್ತಾರೆ. ಒಂದು ಹಳೆಗನ್ನಡ ಸಾಹಿತ್ಯ, ಇನ್ನೊಂದು ನಡುಗನ್ನಡ ಸಾಹಿತ್ಯ ಮತ್ತು ಹೊಸಗನ್ನಡ ಸಾಹಿತ್ಯ. ಒಂದು ಹಳೆಗನ್ನಡ ಸಾಹಿತ್ಯ, 2 ನಡುಗನ್ನಡ ಸಾಹಿತ್ಯ, 3 ಹೊಸಗನ್ನಡ ಸಾಹಿತ್ಯ. ಇದು ಪ್ರಧಾನವಾಗಿ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಮಾಡಿದಂಥ ವಿಭಾಗಗಳು. ಹಳೆಗನ್ನಡ ಸಾಹಿತ್ಯ, ನಡುಗನ್ನಡ ಸಾಹಿತ್ಯ ಮತ್ತು ಹೊಸಗನ್ನಡ ಸಾಹಿತ್ಯ. ಈ ಹಳೆಗನ್ನಡ ಸಾಹಿತ್ಯವನ್ನು ಚಂಪೂ ಸಾಹಿತ್ಯ ಅಂತ ಕೂಡ ಕರೀತಾರೆ. ಹಳೆಗನ್ನಡ ಸಾಹಿತ್ಯವನ್ನು ಚಂಪೂ ಸಾಹಿತ್ಯ ಅಂತ ಕೂಡ ಕರೀತಾರೆ. ಏನು ಚಂಪೂ ಸಾಹಿತ್ಯ ಅಂತ ಹೇಳಿದ್ರೆ, ನೀವು ಅದನ್ನು ಈಗಾಗಲೇ ನಿಮ್ಮ ಹೈಸ್ಕೂಲ್ ಅಥವಾ PUC ಶಿಕ್ಷಣದಲ್ಲಿ ನೀವು ಅದನ್ನು ಓದಿಕೊಂಡಿರ್ತೀರಿ. ಚಂಪೂ ಸಾಹಿತ್ಯ ಅಂತೇಳಿ ಗದ್ಯ ಪದ್ಯ ಮಿಶ್ರಿತವಾದ ಸಾಹಿತ್ಯ, ಗದ್ಯ ಮತ್ತು ಪದ್ಯ ಮಿಶ್ರಿತವಾದ ಸಾಹಿತ್ಯವನ್ನು ನಾವು ಚಂಪೂ ಸಾಹಿತ್ಯ ಅಂತ ಕರೀತೀವಿ. ಸೊ ಇದನ್ನು ಹಳೆಯ ಸಾಹಿತ್ಯ ಅಂತ. 2ನೇದು ನಡುಗನ್ನಡ ಸಾಹಿತ್ಯ, 3 ಹೊಸಗನ್ನಡ ಸಾಹಿತ್ಯ. ಈ 3 ಕಾಲಘಟ್ಟದ ಸಾಹಿತ್ಯಗಳಿಗೂ ಅದರದೇ ಆದ ಕೆಲವು ಲಕ್ಷಣಗಳಿರ್ತವೆ. ನಾವು ಯಾವುದನ್ನು ಹಳೆಗನ್ನಡ ಸಾಹಿತ್ಯ ಅಂತ ಕರಿತೀವಿ, ಯಾವುದನ್ನು ನಡುಗನ್ನಡ ಸಾಹಿತ್ಯ ಅಂತ ಕರಿತೀವಿ, ಯಾವುದನ್ನು ಹೊಸಗನ್ನಡ ಸಾಹಿತ್ಯ ಅಂತ ಕರಿತೀವಿ. ಅಂದರೆ ನಡುಗನ್ನಡ ಸಾಹಿತ್ಯ ಅಂದರೆ ನಿಮಗೆ ಒಂದು ಪದ್ಯ ಭಾಗವನ್ನು ಒಂದು ಗದ್ಯ ಭಾಗವನ್ನು ಕೊಟ್ಟಾಗ ಇದು ಹಳೆಗನ್ನಡದ್ದು, ಇದು ಹೊಸಗನ್ನಡದ್ದು
ಇದು ನಡುವುದನ್ನು ನೀವು ಹೇಗೆ ಇರಿಸಿಕೊಳ್ತೀರಿ? ಅದಕ್ಕೆ ಒಂದಷ್ಟು ಮತ್ತೆ ಮಾನದಂಡಗಳಿದ್ದಾವೆ. ಅದು ಭಾಷೆ ನೆಲೆಯಲ್ಲಿರ್ಬೋದು, ವಸ್ತುವಿನ ನೆಲೆಯಲ್ಲಿರ್ಬೋದು, ವಿಷಯದ ನೆಲೆಯಲ್ಲಿರ್ಬೋದು, ಕಾಲದ ನೆಲೆಯಲ್ಲಿರ್ಬೋದು. ನಾವೇನು ಮಾಡಿಕೊಡ್ತೇವೆ, ಅದು ಹಳೆಗಲ್ಲೋ ನಡುಗಲ್ಲೋ ಹೊಸಗಲ್ಲೋ ಗುರುತಿಸ್ಕೊಳ್ತೀವಿ. ಹಾಗೆ ಗುರುತಿಸ್ಕೊಳ್ಬೇಕು ಅಂತಂದರೆ ನಮಗೆ ಹಳೆಗಲ್ಲದ ಬಗೆಗೆ, ನಡುಗಲ್ಲದ ಬಗೆಗೆ, ಹೊಸಗಲ್ಲದ ಬಗೆಗೆ ಒಂದಷ್ಟು ಮಾಹಿತಿಗಳು ನಮ್ಮ ಮನಸ್ಸಲ್ಲಿ ಇರಬೇಕು. ಒಂದಷ್ಟು ಮಾಹಿತಿಗಳು, ಒಂದಷ್ಟು ಅಂಶ ತಿಳಿಬೇಕು. ಹಾಗಿದ್ದಾಗ ನೀವು ಸುಲಭವಾಗಿ ನೀವೇನು ಅದು ಯಾವ ಕಾಲಘಟ್ಟಕ್ಕೆ ಸೇರಿದೆ, ಯಾವ ಕಾಲಕ್ಕೆ ಸೇರಿದ ಸಾಹಿತ್ಯ ಅನ್ನೋದನ್ನು ಗುರುತಿಸಲಿಕ್ಕೆ ಸಾಧ್ಯ. ಈ ಹಳೆಗನ್ನಡ ಸಾಹಿತ್ಯ ಅಥವಾ ಚಂಪು ಸಾಹಿತ್ಯ ಅಂತ ನಾವೇನು ಕರಿತೀವೋ, ಇಲ್ಲಿ ಈ ಚಂಪು ಸಾಹಿತ್ಯ ಅಥವಾ ಹಳೆಗನ್ನಡ ಸಾಹಿತ್ಯ ಕರೆಯುವ ಸುಮಾರು 9ನೇ ಶತಮಾನದ ಈಚೆಗಿನ ಸಾಹಿತ್ಯ, 9ನೇ ಶತಮಾನದ ಈಚೆಗಿನ ಸಾಹಿತ್ಯ ನಾವು ಹಳೆಗನ್ನಡ ಸಾಹಿತ್ಯ ಅಂತ ಕರಿತೀವಿ. ಸುಮಾರು 11ನೇ ಶತಮಾನದವರೆಗೆ ಅಥವಾ 11ನೇ ಶತಮಾನದ ಕೊನೆಯಲ್ಲಿ. ಮತ್ತು 12ನೇ ಶತಮಾನದಿಂದ ನಾವು ನಡುಗನ್ನಡ ಸಾಹಿತ್ಯ ಅಂತ ಕರಿತೀವಿ. ಸುಮಾರು 18ನೇ ಶತಮಾನದ ಮತ್ತೆ ನಾವು ಹೊಸಗನ್ನಡ ಸಾಹಿತ್ಯ ಅಂತ ನಾವು ಗುರುತಿಸಿಕೊಳ್ತೀವಿ. ಹೊಸ ಸಾಹಿತ್ಯ ಗುರುತಿಸಿ. ಈಗ ಈ ಹಳೆಗನ್ನಡ ಸಾಹಿತ್ಯ ಅಥವಾ ಚಂಪು ಸಾಹಿತ್ಯ ಏನು, ಅಲ್ಲಿ ಬರುವಂಥ ಪ್ರಧಾನ ಕವಿಗಳು ಯಾರು, ಅವರ ಕೃತಿಗಳು ಯಾವುವು, ಅಥವಾ ಅವರು ಕಾವ್ಯಕ್ಕೆ ಬಳಸಿಕೊಂಡ ವಸ್ತು ಯಾವುದು, ಯಾವ ಛಂದಸ್ಸನ್ನು ಬಳಸಿಕೊಂಡಿದ್ದಾರೆ, ಈ ನೆಲೆಯಲ್ಲಿ ನಾವು ಅದನ್ನು ಹಳೆಗನ್ನಡ ಸಾಹಿತ್ಯ ಅಂತ ಗುರುತಿಸಿಕೊಂಡಿದ್ದೇವೆ. ನೀವು ಬಹಳ ಸಂಕ್ಷಿಪ್ತವಾಗಿ ನಾನು ಹೇಳ್ತಾ ಹೋಗ್ತಾ ಇದ್ದೇನೆ. ಈ ಹಳೆಗನ್ನಡ ಸಾಹಿತ್ಯ ಅಥವಾ ಚಂಪು ಸಾಹಿತ್ಯ ಅಂದಾಗ ನಮಗಿಲ್ಲಿ ಮುಖ್ಯವಾಗಿ ನೆನಪಿಗೆ ಬರುವ ಕವಿ ಪಂಪ. ಈತ ನಾವು ಕನ್ನಡ ಆದಿಕವಿ ಅಂತ ಕರಿತೀವಿ. ಪಂಪ ಕನ್ನಡ ಆದಿಕವಿ ಅಂತ. ರತ್ನತ್ರಯರಲ್ಲಿ ಆತ ಮೊದಲಿಗೆ, ನಾವು ರತ್ನತ್ರಯರು ಅಂತ ಹೇಳ್ತೀವಿ. ಪಂಪ, ರನ್ನ, ಪೊನ್ನ, ಇವು ನಾವು ರತ್ನತ್ರಯರು ಅಂತ ಹೇಳ್ತೀವಿ. ಆ ರತ್ನತ್ರಯರಲ್ಲಿ ಪಂಪ ಆತ ಕನ್ನಡದ ಮೊದಲ ಕವಿ ಅಥವಾ ಆದಿಕವಿ. ಚಂಪು ಸಾಹಿತ್ಯ ಅಂದಾಗ ಆ ಚಂಪು ಸಾಹಿತ್ಯದಲ್ಲಿ ಪ್ರಧಾನವಾಗಿ ಈತ ಕಾಣಿಸಿಕೊಳ್ತಾನೆ. ಈತನ ಕೃತಿಗಳು ಎರಡು. ಒಂದು ಪಂಪ ಭಾರತ ಅಥವಾ ವಿಕ್ರಮಾರ್ಜ ವಿಜಯಂ ಅಂತ ಹೇಳ್ತೇವೆ. ಇನ್ನೊಂದು ಆದಿಪುರಾಣ. ಪಂಪ ಭಾರತ ಅಥವಾ ವಿಕ್ರಮಾರ್ಜ ವಿಜಯಂ, ಇನ್ನೊಂದು ಆದಿಪುರಾಣ. ಇಲ್ಲಿ ನಾವು ಗಮನಿಸಿಕೊಳ್ಳುವಂಥ ವಿಚಾರಗಳು ಅಂತ ಹೇಳಿದ್ರೆ, ಈ ಚಂಪು ಸಾಹಿತ್ಯ ಅಥವಾ ಹಳೆಗನ್ನಡ ಸಾಹಿತ್ಯದಲ್ಲಿ ಪ್ರಮುಖವಾಗಿ ಅಲ್ಲಿ ಬರುವಂಥ ಕವಿಗಳು ಒಂದು ಲೌಕಿಕ, ಇನ್ನೊಂದು ಆಗಮಿಕ. ಒಂದು ಲೌಕಿಕ, ಇನ್ನು ಆಗಮಿಕ ಅಥವಾ ಅದನ್ನು ಧಾರ್ಮಿಕ ಅಂತ ಹೇಳ್ತಾರೆ. ಲೌಕಿಕ ಮತ್ತೊಂದು ಧಾರ್ಮಿಕ ಕೃತಿಗಳನ್ನು ರಚಿಸಿರ್ಬೋದು. ಲೌಕಿಕ ಕೃತಿ ಮತ್ತು ಇನ್ನೊಂದು ಧಾರ್ಮಿಕ ಕೃತಿ. ಅದೇ ರೀತಿ ಪಂಪ ಇರ್ಬೋದು, ರನ್ನ, ಪೊನ್ನ, ಈ ಮೂರೂ ಕವಿಗಳು ಕೂಡ ಆ ರೀತಿ ಬರಹಗಳನ್ನು ಬರೆದರು. ಅದಕ್ಕೆ ನಾವು ಇಲ್ಲಿ ಪಂಪ, ರನ್ನ, ಪೊನ್ನ, ಪಂಪ, ರನ್ನ, ಪೊನ್ನ ಇವರು ನಾವು ಕನ್ನಡದ ಕ್ಷಮಿಸಿ, ಇವರು ರತ್ನತ್ರಯವನ್ನು ನಾವು ಇರಿಸಿಕೊಂಡು. ರತ್ನತ್ರಯದಲ್ಲಿ ಮೊದಲಿಗ ಪಂಪ. ಈ ಪಂಪ ಎರಡು ಕೃತಿಯನ್ನು ಬರೆದಿದ್ದಾನೆ. ಈಗಲೇ ಹೇಳಿದೆ, ಒಂದು ವಿಕ್ರಮಾರ್ಜ ವಿಜಯಂ, ಇನ್ನೊಂದು ಆದಿಪುರಾಣ. ಈ ವಿಕ್ರಮಾರ್ಜ ವಿಜಯಂ ಎನ್ನುವ ಕೃತಿಗೆ ಪಂಪ ಭಾರತ ಅಂತ ಹೆಸರು ಕೂಡ ಇದೆ. ಪಂಪ ಭಾರತ ಅಥವಾ ವಿಕ್ರಮಾರ್ಜ ವಿಜಯಂ, ಇನ್ನೊಂದು ಆದಿಪುರಾಣ. ಈ ಅವರು ಬರೆದ ಎರಡು ಕೃತಿಯಲ್ಲಿ ಒಂದು ಲೌಕಿಕ ಕೃತಿ, ಇನ್ನೊಂದು ಧಾರ್ಮಿಕ ಕೃತಿ. ಪಂಪ ಭಾರತ ಅಥವಾ ವಿಕ್ರಮಾರ್ಜ ವಿಜಯಂ ಎನ್ನುವುದು ಲೌಕಿಕ ಕೃತಿ ಆದರೆ ಆದಿಪುರಾಣ ಧಾರ್ಮಿಕ ಕೃತಿ. ಇಲ್ಲಿ ಆದಿಪುರಾಣ ಇದು ಜೈನ ಧರ್ಮಕ್ಕೆ ಸಂಬಂಧಪಟ್ಟಂಥ ಕೃತಿ, ತೀರ್ಥಂಕರ ವಿಚಾರವನ್ನು ಹೇಳುವಂಥ ಕೃತಿ. ಇನ್ನೊಂದು ಲೌಕಿಕ ಕೃತಿ, ಅದು ಪಂಪ ಭಾರತ ಅಥವಾ ವಿಕ್ರಮಾರ್ಜ ವಿಜಯಂ. ಇಲ್ಲಿ ಪಂಪ ತನಗೆ ಆಶ್ರಯ ಕೊಟ್ಟಂಥ ರಾಜ ಅರಿಕೇಸರಿಯನ್ನು ಅರ್ಜುನ ಜೊತೆಗೆ ಸಮೀಕರಿಸಿಕೊಂಡು ಕಾವ್ಯ ರಚಿಸ್ತಾನೆ. ಮೂಲ ಭಾರತವನ್ನು ಓದಿಕೊಂಡಂಥ ಪಂಪನಿಗೆ ಅಲ್ಲಿ ಇಷ್ಟವಾದ ಪಾತ್ರ ಅರ್ಜುನ. ಅಂದರೆ ಆ ಅರ್ಜುನನ್ನೇ ಕಥಾನಾಯಕನಾಗಿ ಮಾಡಿಕೊಂಡು ಆತ ವಿಕ್ರಮಾರ್ಜ ವಿಜಯಂ ಎನ್ನುವ ಕೃತಿಯನ್ನು ಬರೀತಾನೆ.
ಮತ್ತು ಅಲ್ಲಿ ತನಗೆ ಆಶ್ರಯ ಕೊಟ್ಟಿದ್ದ ರಾಜ ಹರಿಕೇಸರಿನ ಅವನ ಜೊತೆಗೆ ಸಮೀಕರಿಸಿಕೊಂಡು ಒಂದು ಕಾವ್ಯ ರಚಿಸಿದ. ಆಮೇಲೆ ಇನ್ನೊಂದು ಆತನ ಆದಿಪುರಾಣ, ಅದೇ ನಾ ಈಗ ಹೇಳಿದ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂಥ ಕೃತಿ, ಧಾರ್ಮಿಕ. ಅದೇ ರೀತಿ ಇನ್ನೋರ್ವ ಕವಿ ರನ್ನ, ಆತ ಅಜಯ ತೀರ್ಥಂಕರ ಪುರಾಣ ಎನ್ನುವ ಒಂದು ಕೃತಿಯನ್ನು, ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಎನ್ನುವ ಲೌಕಿಕ ಕೃತಿಯನ್ನು ಆತ ಬರೀತಾನೆ. ಹಾಗೆಯೇ ಪೊನ್ನ ಶಾಂತಿ ಪುರಾಣ, ಜನಾಕ್ಷರಮಾಲೆ, ಭುವನೈಕ ವಿದಯ ಎನ್ನುವ ಕೃತಿಗಳು ಕೂಡ ಅಲ್ಲಿ ಬರೆದಿದ್ದಾರೆ. ಇವರನ್ನು ನಾವು ರತ್ನತ್ರಯರು ಅಂತ ಹೇಳ್ತೇವೆ. ಚಂಪೂ ಸಾಹಿತ್ಯವನ್ನು ಅಧ್ಯಯನ ಮಾಡುವಾಗ, ಹಳೆಗನ್ನಡ ಸಾಹಿತ್ಯವನ್ನು ಓದುವಾಗ ಈ ಮೂರು ಕವಿಗಳು ಬಹಳ ಮುಖ್ಯ ಆಗಿರುತ್ತಾರೆ. ಇವರ ಕಾವ್ಯದ ಆಯ್ದ ಭಾಗಗಳನ್ನು ಮತ್ತೆ ನೀವು ಈ ಸಲ ಬೇರೆ ಬೇರೆ ಸೆಮಿಸ್ಟರ್ ಪಠ್ಯಗಳಾಗಿ ನೀವು ಮತ್ತೆ ಓದಲಿಕ್ಕಿದೆ. ಈ ಚಂಪೂ ಸಾಹಿತ್ಯದ ಏನು, ಆ ಲಕ್ಷಣಗಳೇನು ಅಂತ ನಾವು ಗಮನಿಸ್ತಾ ಹೋದಾಗ, ನಾನು ಆಗಲೇ ಹೇಳಿದೆ, ಒಂದು ಅದು ಗದ್ಯ ಪದ್ಯ ಮಿಶ್ರಿತವಾಗಿರುವಂಥದ್ದು. ಇನ್ನು ಅಲ್ಲಿ ಬರುವಂಥ ಕವಿಗಳು ಒಬ್ಬ ರಾಜಾಶ್ರಯರಿದ್ದುಕೊಂಡು ಸಾಹಿತ್ಯವನ್ನು ಬರೆಯಬೇಕಾದದ್ದು. ಅದರಲ್ಲಿ ಅವರಿಗೆ ಒಬ್ಬ ಕವಿಗೆ ಸಂಪೂರ್ಣ ಸ್ವಾತಂತ್ರ್ಯ ಇರಲಿಲ್ಲ, ಅವನೊಬ್ಬ ರಾಜನ ಆಶ್ರಯ ಇದ್ದುಕೊಂಡು ಸಾಹಿತ್ಯ ಬರೆಯಬೇಕಾಗಿತ್ತು. ಆಮೇಲೆ ಅಲ್ಲಿ ಛಂದಸ್ಸಿನ ಬಳಕೆ, ಆಮೇಲೆ ಪುರಾಣ ವಿಚಾರಗಳನ್ನು ಅವರು ಗಮನಿಸ್ಕೊಳ್ಬೇಕಾಗಿತ್ತು. ಆಮೇಲೆ ತನ್ನ ಕೃತಿಯಲ್ಲಿ ಅವರು ದೇವತಾ ಸ್ತುತಿ ಮಾಡಿಕೊಳ್ಬೇಕು, ಸ್ವವಿಚಾರವನ್ನು ಹೇಳಿಕೊಳ್ಬೇಕು. ಆಮೇಲೆ ತನಗೆ ಆಶ್ರಯ ಕೊಟ್ಟಂಥ ರಾಜ, ಅವನ ಬಗೆಗೆ, ಅವನ ಬಿರುಗಾವಳಿಗಳ ಬಗ್ಗೆ ಹೇಳ್ಕೊಳ್ಬೇಕು. ಇದೆಲ್ಲ ಚಂಪೂ ಸಾಹಿತ್ಯದಲ್ಲಿ ಬರುತ್ತೆ. ಹೀಗೆ ಈ ಚಂಪೂ ಸಾಹಿತ್ಯದಲ್ಲಿ ಅಥವಾ ಹಳೆಗನ್ನಡ ಯುಗದಲ್ಲಿ ಒಬ್ಬ ಕವಿಗೆ ಏನು ಸಂಪೂರ್ಣ ಅಲ್ಲಿ ಸ್ವಾತಂತ್ರ್ಯ ಇರಲಿಲ್ಲ, ಅವನಿಗೆ ಸಂಪೂರ್ಣ ಸ್ವಾತಂತ್ರ್ಯ ಇರಲಿಲ್ಲ. ಅವನೇನಿದ್ದು ಕೂಡ ಆ ರಾಜಾಶ್ರಯ ಇದ್ದುಕೊಂಡು ಅವನು ತನ್ನ ವಿಚಾರವನ್ನು ಹೇಳಬೇಕಾಗಿತ್ತು. ಕೆಲವು ಸಲ ತನಗೆ ಮನಸ್ಸಿಗೆ ಆ ವಿಚಾರ ಹೇಳಲಿಕ್ಕೆ ಅವನಿಗೆ ಇಷ್ಟ ಇಲ್ಲ ಇದ್ದು ಕೂಡ ರಾಜನಿಗೆ ಬೇಕಾಗಿ ಆದರೂ ಅವನು ಆ ವಿಚಾರಗಳನ್ನು ತನ್ನ ಕೃತಿಯಲ್ಲಿ ಕಾವ್ಯದಲ್ಲಿ ಪ್ರಸ್ತುತಪಡಿಸಲೇಬೇಕು. ಯಾಕೆಂದರೆ ಆ ಕವಿಗೆ ರಾಜನ ಅನ್ನದರುಣ ಆದ ಕಾರಣಕ್ಕಾಗಿ ಅವನು ಏನು ಸಾಹಿತ್ಯವನ್ನು ರಾಜನಿಗೆ ಪೂರಕವಾಗಿ ಬರೆಯುವ ಕಾರಣಕ್ಕಾಗಿ ಇವನಿಗೆ ಅಷ್ಟು ಸ್ವಾತಂತ್ರ್ಯ ಇರಲಿಲ್ಲ. ಮತ್ತು ಆ ಕಾಲದಲ್ಲಿ ಸಾಹಿತ್ಯ ಅನ್ನುವಂಥದ್ದು ಒಂದು ಹೊಟ್ಟೆಯನ್ನು ತುಂಬಿಸಿಕೊಳ್ಳುವಂಥ, ಹೊಟ್ಟೆಯನ್ನು ಹೊಲಿದುಕೊಳ್ಳುವಂಥ ಒಂದು ಕ್ರಿಯೆ ಕೂಡ ಆಗಿತ್ತು. ಆದ್ದರಿಂದ ಅವನು ತನಗೆ ಇಷ್ಟ ಬಂದ ಹಾಗೆ ಅಲ್ಲಿ ಬರೀಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಒಂದು ವಿಚಾರ. ಇದು ನಾವು ನಂತರ ಅಲ್ಲಿ ಮತ್ತೆ ಬೇರೆ ಬೇರೆ ಕವಿಗಳು ಬರ್ತಾರೆ. ನಂತರದಲ್ಲಿ ಈ ಎರಡನೇ ಪ್ರಕಾರ ಅಥವಾ ಎರಡನೇ ವಿಭಾಗ ಅದು ನಡುಗನ್ನಡ ಸಾಹಿತ್ಯ ಅಂತ ಹೇಳಿ. ಈ ನಡುಗನ್ನಡ ಸಾಹಿತ್ಯ ಹಳೆಗನ್ನಡ ಸಾಹಿತ್ಯವನ್ನು ಗಮನಿಸಿಕೊಂಡು ಅಲ್ಲಿರುವಂತಹ ಕೆಲವೊಂದು ಸಂಗತಿಗಳನ್ನು ಮನನ ಮಾಡಿಕೊಂಡು ಸ್ವಲ್ಪ ವಿಸ್ತೃತವಾಗಿ ತನ್ನದೇ ಆದ ಕೆಲವು ಲಕ್ಷಣಗಳನ್ನು, ಸ್ವರೂಪಗಳನ್ನು ಇಟ್ಟುಕೊಂಡು ಈ ನಡುಗನ್ನಡ ಸಾಹಿತ್ಯ ಸೃಷ್ಟಿಯಾಯಿತು. ಈ ನಡುಗನ್ನಡ ಸಾಹಿತ್ಯ ಸೃಷ್ಟಿ. ಈ ನಡುಗನ್ನಡ ಸಾಹಿತ್ಯಕ್ಕೆ ಬರುವಾಗ ಹಳೆಗನ್ನಡ ಸಾಹಿತ್ಯಕ್ಕೆ ನಡುಗನ್ನಡ ಸಾಹಿತ್ಯಕ್ಕೆ ಬರುವಾಗ ಇಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ಸಾಹಿತ್ಯದಲ್ಲಿ ಗಮನಿಸಿಕೊಳ್ತೇವೆ, ಬರವಣಿಗೆಯಲ್ಲಿ ಗಮನಿಸಿಕೊಳ್ತೇವೆ. ಇಲ್ಲಿ ಚಂಪೂ ಸಾಹಿತ್ಯ ಹೇಗೆ ಸಂಸ್ಕೃತ ಕನ್ನಡ ಮಿಶ್ರಿತವಾಗಿ ಆ ಸಾಹಿತ್ಯ ಸ್ವಲ್ಪ ಕ್ಲಿಷ್ಟ ಸಾಹಿತ್ಯ ಆಗಿತ್ತು. ಸಂಸ್ಕೃತ ಭೂಯಿಷ್ಠವಾಗಿ ಅದು ಸ್ವಲ್ಪ ಕ್ಲಿಷ್ಟ ಸಾಹಿತ್ಯ ಆಗಿತ್ತು. ಅದನ್ನು ಹಳೆಗನ್ನಡ ಸಾಹಿತ್ಯವನ್ನು ಎಲ್ರಿಗೂ ಓದಿ ಅದನ್ನು ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಯಾಕೆ ಅಲ್ಲಿ ಸಂಸ್ಕೃತ ಪದಗಳ ಬಳಕೆ ಇರುವ ಕಾರಣಕ್ಕಾಗಿ ಸಂಸ್ಕೃತ ಬಲ್ಲವರು ಆ ಕೃತಿಯನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಬೋದಿತ್ತು, ಉಳಿದವರಿಗೆ ಸ್ವಲ್ಪ ಕಷ್ಟ ಸಾಧ್ಯ ಆಗ್ತಿತ್ತು. ಆ ಕಾರಣಕ್ಕಾಗಿ ಸಾಹಿತ್ಯ ಅನ್ನೋದು ಅದು ಜನಸಾಮಾನ್ಯರನ್ನು ತಲುಪ್ತಾ ಇರಲಿಲ್ಲ. ಸಾಹಿತ್ಯ ಜನಸಾಮಾನ್ಯ ತಲುಪ್ತಾ ಇಲ್ಲ. ಆಗ ಯಾವಾಗ ಸಾಹಿತ್ಯವು ಜನಸಾಮಾನ್ಯರನ್ನು ತಲುಪುವುದಿಲ್ಲವೋ ಆಗ ಜನಗಳಿಗೆ ಆ ಸಾಹಿತ್ಯದಲ್ಲಿರುವ ಮೌಲ್ಯಗಳು, ವಿಚಾರಗಳು ಗೊತ್ತಾಗುವುದಿಲ್ಲ, ಅರ್ಥ ಆಗುವುದಿಲ್ಲ. ಅಂಥ ಸಂದರ್ಭದಲ್ಲಿ ಈ ನಡುಗನ್ನಡ ಸಾಹಿತ್ಯ ಅನ್ನೋದು 12ನೇ ಶತಮಾನದಲ್ಲಿ ಕಾಣಿಸಿಕೊಳ್ಳುತ್ತದೆ. ಈ ನಡುಗನ್ನಡ ಸಾಹಿತ್ಯ ಒಟ್ಟು ಉದ್ದೇಶ ಇದು ಜನಸಾಮಾನ್ಯರನ್ನೇ ಕೇಂದ್ರವಾಗಿ ಇರಿಸಿಕೊಂಡು
ಬಂದಂಥ ಸಾಹಿತ್ಯ. ಜಾತಿ ಧರ್ಮವನ್ನು ಮೀರಿ ಬೆಳೆದ ಒಂದು ಸಾಹಿತ್ಯ, ಛಂದಸ್ಸು ಭಾಷೆಯನ್ನು ಮೀರಿ ಬೆಳೆದಂಥ ಸಾಹಿತ್ಯ. ಅಂದರೆ ಪ್ರತಿಯೊಬ್ಬರಿಗೂ ಸಾಹಿತ್ಯ ಮುಟ್ಟಬೇಕು ಅನ್ನೋ ನೆಲೆಯಲ್ಲಿ ಈ ನಡುಗನ ಸಾಹಿತ್ಯ 12ನೇ ಶತಮಾನದಲ್ಲಿ ಕಾಣಿಸಿಕೊಳ್ತದೆ. ಈ ನಡುಗನ ಸಾಹಿತ್ಯದ ಪ್ರಕಾರಗಳು ಯಾವುವು? ಮತ್ತೆ ನಡುಗನ 12ರಿಂದ ನಾಗಲೇ ಹೇಳಿದಾಗ ಸುಮಾರು 17-18ನೇ ಶತಮಾನದವರೆಗೆ ನಡುಗನ ಸಾಹಿತ್ಯದ ಒಂದು ವ್ಯಾಪ್ತಿ ಇದ್ದರೆ, ಅಂಥ ಸಂದರ್ಭದಲ್ಲಿ ಬಂದಂಥ ನಡುಗನ ಸಾಹಿತ್ಯ ಪ್ರಮುಖ ಪ್ರಕಾರಗಳು ಯಾವುದು ಅಂತೇಳಿ ನಾವು ಗುರುತಿಸಿಕೊಂಡಾಗ ವಚನ, ರಗಳೆ, ಷಟ್ಪದಿ, ತ್ರಿಪದಿ, ಸಾಂಗತ್ಯ, ಕೀರ್ತನೆ, ಈ 6 ಪ್ರಕಾರಗಳನ್ನು ನಾವು ಈ ನಡುಗನ ಸಾಹಿತ್ಯದಲ್ಲಿ ಕಾಣೋಣ. ವಚನ, ರಗಳೆ, ಷಟ್ಪದಿ, ತ್ರಿಪದಿ, ಸಾಂಗತ್ಯ. ವಚನ, ರಗಳೆ, ಷಟ್ಪದಿ, ತ್ರಿಪದಿ, ಸಾಂಗತ್ಯ. ವಚನ, ರಗಳೆ, ಷಟ್ಪದಿ, ತ್ರಿಪದಿ, ಸಾಂಗತ್ಯ ಮತ್ತು ಕೀರ್ತನೆ, ಅಥವಾ ಅದನ್ನು ದಾಸ ಸಾಹಿತ್ಯ ಅಂತ ಕರೀತಾರೆ. ಈ 6 ಪ್ರಕಾರಗಳನ್ನು ನಾವು ನಡುಗನ ಸಾಹಿತ್ಯ ಕಾಲಘಟ್ಟದಲ್ಲಿ ಕಾಣ್ತೇವೆ, ಅಥವಾ ಇದು ನಡುಗನ ಸಾಹಿತ್ಯ ಪ್ರಕಾರಗಳು ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ಹಳೆಗನ್ನಡ ಸಾಹಿತ್ಯ ಅಥವಾ ಅದನ್ನು ಚಂಪು ಸಾಹಿತ್ಯ ಅಂತ ಕರೀತಾರೆ. ಅಲ್ಲಿ ಹಳೆಗನ್ನಡ ಗದ್ಯ ಮತ್ತು ಪದ್ಯ ಸಾಹಿತ್ಯಗಳು ಕಾಣಿಸಿಕೊಂಡ್ರೆ, ಇಲ್ಲಿ ಬರುವಾಗ ನಡುಗನ ಸಾಹಿತ್ಯದಲ್ಲಿ 6 ಪ್ರಕಾರಗಳು ಕಾಣಿಸಿಕೊಳ್ತವೆ: ವಚನ, ರಗಳೆ, ಷಟ್ಪದಿ, ತ್ರಿಪದಿ, ಸಾಂಗತ್ಯ ಮತ್ತು ಕೀರ್ತನೆ. ಈ 6 ಪ್ರಕಾರಗಳಿಗೆ ಸಂಬಂಧಪಟ್ಟಂತಹ ಸಾಹಿತ್ಯವನ್ನು ನೀವು ಇಲ್ಲಿಯವರೆಗಿನ ಶಿಕ್ಷಣದಲ್ಲಿ ನೀವು ಓದಿರ್ತೀರಿ ಮತ್ತು ಅಲ್ಲಿ ಪ್ರಮುಖ ವಚನಕಾರರು, ರಗಳೆ, ಷಟ್ಪದಿ, ತ್ರಿಪದಿ, ಸಾಂಗತ್ಯ, ಕೀರ್ತನಕಾರ ಸಂಕ್ಷಿಪ್ತ ಪರಿಚಯ ನಿಮಗೆ ಇರ್ತದೆ. ಆಗ ನೀವಲ್ಲಿ ಗಮನಿಸಿಕೊಳ್ಳಿ, ಒಂದು ಪಂಪರನ್ನ ಕಾವ್ಯವನ್ನು ಓದುವುದಕ್ಕೂ, ಪಂಪರನ್ನ ಕಾವ್ಯವನ್ನು ಓದಿದಾಗಲೂ, ಅಥವಾ ವಚನಗಳನ್ನು ಇರ್ಬೋದು, ಅಥವಾ ಹರಿಹರ ಇರ್ಬೋದು, ಅಥವಾ ರಾಘವಾಂಕ ಇರ್ಬೋದು, ಅವರ ಕಾವ್ಯಗಳನ್ನು ಓದಿದಾಗಲೂ ನೀವು ಒಂದಷ್ಟು ವ್ಯತ್ಯಾಸಗಳು ಕಂಡಿರ್ತೀರಿ. ಅದು ಭಾಷೆಯಲ್ಲಿ ಇರ್ಬೋದು ಅಥವಾ ವಸ್ತುವಿನಲ್ಲಿ ಇರ್ಬೋದು. ಭಾಷೆ ಮತ್ತು ವಸ್ತುವಿನಲ್ಲಿ ನೀವು ಒಂದಷ್ಟು ಬದಲಾವಣೆಗಳನ್ನು ಕಂಡಿರ್ತೀರಿ. ಈ ರೀತಿಯ ಒಂದು ಬದಲಾವಣೆಯನ್ನು ಅಥವಾ ಈ ರೀತಿಯ ಒಂದು ವೈವಿಧ್ಯತೆಯನ್ನು ನೀವು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆದರೆ ನಿಮಗೆ ಹಳೆಗನ್ನಡ ಯಾವುದು, ನಡುಗನ ಸಾಹಿತ್ಯ ಯಾವುದು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಸ್ವಲ್ಪ ಸುಲಭ. ಈ ನಡುಗನ ಸಾಹಿತ್ಯ ಮೊದಲ ಪ್ರಕಾರ ನಾವು ವಚನ ಅಂತ ಹೇಳ್ತೀವಿ. ನಡುಗನ ಸಾಹಿತ್ಯ ಮೊದಲ ಪ್ರಕಾರ ವಚನ. ಏನು ವಚನ ಅಂತ ಹೇಳಿದ್ರೆ, ವಚನ ಅಂದ ಕೂಡಲೇ ನಮಗೆ ಬಸವಣ್ಣ ನೆನಪಾಗ್ಬೋದು, ಅಕ್ಕ ಮಹಾದೇವಿ ನೆನಪಾಗ್ಬೋದು, ಅಲ್ಲಮಪ್ರಭು ನೆನಪಾಗ್ಬೋದು. ಏನು ವಚನ ಅಂತ ಹೇಳಿದ್ರೆ, ವಚನ ಅಂತ ಗದ್ಯವೂ ಅಲ್ಲದ ಪದ್ಯವೂ ಅಲ್ಲದ ಸಾಹಿತ್ಯ. ನೋಡಿ, ಗದ್ಯವೂ ಅಲ್ಲದ ಪದ್ಯವೂ ಸಾಹಿತ್ಯ ವಚನ. ಗದ್ಯ ಪದ್ಯ ಮಿಶ್ರಿತ ಸಾಹಿತ್ಯ ಯಾವುದು? ಚಂಪು ಸಾಹಿತ್ಯ. ಗದ್ಯವೂ ಅಲ್ಲದ ಪದ್ಯವೂ ಅಲ್ಲದ ಸಾಹಿತ್ಯ ನಾವು ವಚನ ಸಾಹಿತ್ಯ ಅಂತ ಕರೀತೀವಿ. ಯಾಕೆಂತ ಕೇಳಿದ್ರೆ, ಈ ನೀವು ವಚನವನ್ನು ನೀವು ಗಮನಿಸ್ಕೊಳ್ಳಿ, ನೋಡ್ಕೊಳ್ಳಿ, ಅದು ನೋಡಲಿಕ್ಕೆ ಪದ್ಯವೂ ಆಗಿರುವುದಿಲ್ಲ, ಅದು ಗದ್ಯವೂ ಆಗುತ್ತೆ. ಕೆಲವೊಂದು ಪದ್ಯಗಳ ರೀತಿಯಲ್ಲಿ ಇರ್ತವೆ, ಇನ್ನು ಕೆಲವು ಸಲ ಗದ್ಯಗಳ ರೀತಿಯಲ್ಲಿ. ಆದ ಕಾರಣ ಪದ್ಯವಲ್ಲ ಗದ್ಯವಲ್ಲದ ಒಂದು ಪ್ರಕಾರ ಅದನ್ನು ವಚನ ಅಂತ ಹೇಳ್ತೇವೆ. ವಚನ ಅನ್ನೋ ಶಬ್ದಕ್ಕೆ ಮಾತು ಅಂತ ಅರ್ಥ. ವಚನ ಅನ್ನೋ ಶಬ್ದಕ್ಕೆ ಮಾತು ಅಂತ. ಈ 10ನೇ ಶತಮಾನದಲ್ಲಿ ಬಂದಂಥ ಚಂಪು ಸಾಹಿತ್ಯವನ್ನು 12ನೇ ಶತಮಾನದ ಆರಂಭದಲ್ಲಿ ಬಂದಂಥ ಈ ವಚನ ಸಾಹಿತ್ಯವನ್ನು ಗಮನಿಸಿಕೊಂಡಾಗ ಅಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೀವು ಕಾಣ್ತೀವಿ. ಆ ಬರಹಕ್ಕೂ ಈ ಬರಹ. ಈಗ ಪಂಪ ತನ್ನ ಕಾವ್ಯ ಹೇಳುವಾಗ ಚಾಗದ, ಭೋಗದ, ಅಕ್ಕರದ, ಗೇಯದ ಆ ಬಳಸಿಕೊಂಡ ಆ ಭಾಷೆಯನ್ನು ನೋಡಿ. ಅದೇ 12ನೇ ಶತಮಾನಕ್ಕೆ ಬರುವಾಗ ಬಸವಣ್ಣ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಖೆ ಅಂತಿರಬೇಕು, ನುಡಿದರೆ ಲಿಂಗ ಮಿಚ್ಚಿ ಅಹುದಹುದೆನಬೇಕು ಅಂತ ಹೇಳುವಾಗ ಈ 2ನೆಯ ವಚನ ಏನಿದೆ ಅದು ನಮಗೆ ಬೇಗನೆ ಅರ್ಥ ಆಗಿರುತ್ತೆ. ನಾವು ನುಡಿದರೆ ಮುತ್ತಿನ ಹಾರ, ನಾವು ಏನು ಸಾಮಾನ್ಯವಾಗಿ ನಾವು ಕನ್ನಡ ಮಾತು ಅದೇ ರೀತಿಯಲ್ಲಿ ಆ ಭಾಷೆಯಲ್ಲಿದೆ.
ಆದರೆ ಆ ಭಾಷೆ ಸಾಮಾನ್ಯ ಆಗಿದ್ದು ಕೂಡ ಅದು ಕೊಡುವಂಥ ಸಂಗತಿಗಳು, ಅದು ಹೇಳುವಂಥ ವಿಚಾರಗಳು ಎಷ್ಟು ಪರಿಣಾಮಕಾರಿಯಾಗಿದೆ ಅದು ಬಹಳ ಮುಖ್ಯ. ಆದ್ದರಿಂದ ವಚನಕ್ಕೆ ಬರುವಾಗ ವಚನದಲ್ಲಿ ಭಾಷೆಯಲ್ಲಿ ಅವರು ಸರಳತೆ ತರ್ತಾರೆ, ವಸ್ತುವಿನಲ್ಲಿ ಸರಳತೆ ತರ್ತಾರೆ. ವಸ್ತುವಿನೆಲ್ಲೋ ವಚನ ನಮ್ಮ ನಿಮ್ಮೊಳಗಿನ ಸಂಗತಿಗಳನ್ನೇ ವಿಚಾರಗಳನ್ನೇ ಅವರು ಈ ನಡುಗಣ ಸಾಹಿತ್ಯದಲ್ಲಿ ಅವರು ಬಳಸಿಕೊಳ್ತಾರೆ. ಜನಸಾಮಾನ್ಯರನ್ನು ಅವರು ಸಾಹಿತ್ಯಕ್ಕೆ ವಸ್ತುವನ್ನು ತಗೊಂಡು, ಹಳೆಗಳ ಸಾಹಿತ್ಯಕ್ಕೆ ಹೋದಾಗ ರಾಜ ಮಹಾರಾಜರು, ಧರ್ಮ, ಈ ರೀತಿಯ ಸಂಗತಿಗಳು ಬಂದಾಗ ನಡುಗಣ ಸಾಹಿತ್ಯಕ್ಕೆ ಬರುವಾಗ ಅವು ಎಲ್ಲವನ್ನು ಮೀರಿ ಅವರು ಜನಸಾಮಾನ್ಯರನ್ನೇ ಮತ್ತು ಜನಸಾಮಾನ್ಯರ ಸುತ್ತಮುತ್ತಲಿರುವಂಥ ಸಂಗತಿಗಳನ್ನೇ ಅವರು ನಮ್ಮ ಸಾಹಿತ್ಯಕ್ಕೆ ವಸ್ತುವನ್ನಾಗಿ ಬಳಸಿಕೊಂಡನ್ನು ನಾವು ನೋಡ್ತೇವೆ. ನಾವು ಜೇಡದಾಸಿಮೆ ಅಥವಾ ದೇವದಾಸಿಮೆ ಅಂತ ಕರಿತೀವಿ. ಅವನು ಕನ್ನಡ ಮೊದಲ ವಚನಕಾರ ಅಥವಾ ಆದ್ಯ ವಚನಕಾರ ಅಂತ ಕರೀತೀವಿ. ನಂತರ ಬಸವಣ್ಣ ಬರ್ತಾರೆ, ಅಕ್ಕ ಮಹಾದೇವಿ ಬರ್ತಾರೆ, ಅಥವಾ ಇನ್ನಿತರ ಕೆಲವು ವಚನಕಾರರು ಬರ್ತಾರೆ. ಆಮೇಲೆ ನಂತರ ಅಲ್ಲಿ ಬರುವಂಥದ್ದು ರಗಳೆ ಸಾಹಿತ್ಯ. ಈ ರಗಳೆಯಲ್ಲಿ ನಾವು ಪ್ರಧಾನವಾಗಿ ಕಾಣಿಸಿಕೊಳ್ಳುವುದು ಹರಿಹರನ ರಗಳೆಗಳು ಅಂತ. ಈ ರಗಳೆ ಮತ್ತು ವಚನ ನೋಡುವಾಗ ಈ ವಚನದ ಭಾಷೆಗೂ ರಗಳೆಯ ಭಾಷೆಗೂ ಸ್ವಲ್ಪ ಅಲ್ಲಿ ಭಿನ್ನತೆ ಇರ್ತದೆ. ಹರಿಹರ ಆತ ರಗಳೆ ಕವಿ ಹೌದು. ಆ ನೆಲೆಯಲ್ಲಿ ಅವರೊಂದು ಚಂಪು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಗಿರಿಜಾ ಕಲ್ಯಾಣ ಎಂಬ ಕೃತಿಯನ್ನು ಕೂಡ ಬರೆಯುತ್ತಾರೆ. ಆದ ಕಾರಣ ಹಳೆಗನ್ನಡದಲ್ಲಿ ಅಥವಾ ಸಂಸ್ಕೃತದಲ್ಲಿಯೂ ತನಗೆ ಪ್ರೌಢಿಮೆ ಇದೆ ಅನ್ನೋದನ್ನು ತೋರಿಸಿಕೊಳ್ಳುವ ಸಲುವಾಗಿ ಗಿರಿಜಾ ಕಲ್ಯಾಣ ಎನ್ನುವ ಕೃತಿಯನ್ನು ಬರೆದು ನಂತರ ಈ ರಗಳೆ ಸಾಹಿತ್ಯವನ್ನು ಅವರು ಬರೀತಾರೆ. ಇಲ್ಲಿ ಈ ವಚನಕಾರರು ಅಥವಾ ನಡುಗಣ ಸಾಹಿತ್ಯದಲ್ಲಿ ನಾವು ಎರಡು ಧರ್ಮವನ್ನು ಕಾಣ್ತೇವೆ. ಒಂದು ವೀರಶೈವ ಧರ್ಮ ಮತ್ತು ವೈಷ್ಣವ ಅಥವಾ ವೀರಶೈವ ಮತ್ತು ವೈಷ್ಣವ ಅಂತ ಎರಡು. ಇಲ್ಲಿ ಈ ವಚನಕಾರರು, ರಗಳೆಕಾರರು ಇವರೆಲ್ಲ ವೀರಶೈವ ಧರ್ಮದ ಪ್ರತಿಪಾದನೆ ಮಾಡಿ ಅಥವಾ ವೀರಶೈವ ಧರ್ಮವನ್ನು ಅವರಲ್ಲಿ ತಮ್ಮ ಕೃತಿಯಲ್ಲಿ ಅವರು ಹೇಳ್ಕೊಳ್ತಾರೆ. ಶಿವಶಂದ್ರ ಬಗ್ಗೆ ಹೇಳ್ಕೊಳ್ತಾರೆ. ಶಿವಶಂದ್ರ ಬಗ್ಗೆ ಉಲ್ಲೇಖಿಸ್ತಾನೆ ಅವನೇ ಮಾಡ್ಕೊ ವಚನಕಾರರು ವಚನಗಳನ್ನು ಬರೆದಿದ್ದರು. ಹಾಗೆ ರಗಳೆ ಕವಿ ಹರಿಹರ ಕೂಡ ಆತ ಗಿರಿಜಾ ಕಲ್ಯಾಣ ಎನ್ನುವ ಚಂಪು ಕೃತಿಯನ್ನು ಬರೆದ ನಂತರ ಅವನು ರಗಳೆಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ಸಾಹಿತ್ಯ ಕೃತಿಗಳನ್ನು ಬರೆಯುತ್ತಾನೆ. ಅಲ್ಲಿ ಬರೆಯುವಾಗ ಕೂಡ ಅವನ ಇಡೀ ತನ್ನ ಕೃತಿಯಲ್ಲಿ ಅವನ ಒಂದು ಶಿವನ ಕಾರುಣ್ಯವನ್ನೇ ಪ್ರತಿಪಾದನೆ ಮಾಡುತ್ತದೆ ಅವನ ಕಾವ್ಯದ ಮುಖ್ಯ ಉದ್ದೇಶ ಆಗಿರುತ್ತೆ. ಆದ ಕಾರಣ ಶಿವಶಂಕರನ ಕುರಿತಂಥ ವಿಚಾರಗಳು ಅವನ ಕಾವ್ಯಗಳಲ್ಲಿ ಬರುವುದನ್ನು ನಾವು ಗುರುತಿಸ್ತೀವಿ. ನಂತರ ಮೂರನೆಯದು ಅಲ್ಲಿ ಬರುವಂಥದ್ದು ಷಟ್ಪದಿಯ. ಷಟ್ಪದಿ ಅಂತೇಳಿ 6 ಸಾಲಿನ ಪದ್ಯಗಳು. ಷಟ್ಪದಿ 6 ಸಾಲಿನ ಪದ್ಯಗಳು. ನಾವು ಈಗಾಗಲೇ ಹೈಸ್ಕೂಲ್ ಮತ್ತು PUC ಶಿಕ್ಷಣದಲ್ಲಿ ಈ ಷಟ್ಪದಿ ಸಾಹಿತ್ಯ ಬಗ್ಗೆ ನೀವು ಓದಿರ್ತೀರಿ. ಷಟ್ಪದಿ ಅಂದರೆ 6 ಸಾಲುಗಳು. ಅಲ್ಲಿ ಮೊದಲ 3 ಸಾಲುಗಳು ಮತ್ತು ನಂತರ ಅದು 3 ಸಾಲು ಪರಸ್ಪರ ಸಮವಾಗಿ. ಈ ಷಟ್ಪದಿ ಅಂತ ಅಂದುಕೊಂಡಾಗ ಅಲ್ಲಿ ಮತ್ತೆ ನಮಗೆ ನೆನಪಾಗುವಂಥ ಕವಿಗಳು ರಾಘವಾಂಕ, ಕುಮಾರವ್ಯಾಸ, ಚಾಮರಸ, ಇವರೆಲ್ಲ ನಾವು ಷಟ್ಪದಿ ಕವಿಗಳು ಅಂತ ಕರೀತೇವೆ. ಈ ಷಟ್ಪದಿ ಕವಿಗಳಲ್ಲಿ ಕಾವ್ಯಗಳು ಕೂಡ ನಮಗೆ ಪಠ್ಯವಾಗಿ ಈ ಸಲದ ಟೆಕ್ಸ್ಟನ್ನು ನಾವು ಅದನ್ನು ಓದಲಿಕ್ಕೆ ಈ ರೀತಿ ವಚನ, ರಗಳೆ, ಷಟ್ಪದಿ ಮುಖ್ಯವಾಗಿ 3 ಪ್ರಕಾರಗಳಾದ ನಂತರ ತ್ರಿಪದಿ, ಸಾಂಗತ್ಯ ಮತ್ತು ಕೀರ್ತನ. ತ್ರಿಪದಿ ಅಂತ ಹೇಳಿದಾಗ 3 ಸಾಲಿನ ಪದ್ಯಗಳು. ಸಾಮಾನ್ಯವಾಗಿ ನಮ್ಮ ಜನಪದ ಸಾಹಿತ್ಯಗಳು ಅಥವಾ ಜನಪದ ಹಾಡುಗಳೆಲ್ಲ ತ್ರಿಪದಿಯಲ್ಲಿ ಇರುವುದನ್ನು ನಾವು ನೋಡ್ತೀವಿ. ನಾವು ಹಳೆಯ ಕನ್ನಡ ಸಾಹಿತ್ಯದಲ್ಲಿ ಜನಪದ ಸಾಹಿತ್ಯಕ್ಕೆ ವಿಶೇಷವಾದಂತಹ ಒಂದು ಮೌಲ್ಯ ಇದೆ. ಅಥವಾ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ನಾವು ಗಮನಿಸಿಕೊಳ್ಳುವಾಗ ಈ ಜನಪದ ಸಾಹಿತ್ಯವು ಕೂಡ ಬಹಳ ಪ್ರಾಮುಖ್ಯತೆ ಕೊಡ್ತೇವೆ. ಆ ಜನಪದ ಸಾಹಿತ್ಯಗಳಲ್ಲಿ ಕೂಡ ಈ ತ್ರಿಪದಿಗಳು ನಾವು ಕಂಡುಬರ್ತೇವೆ. ಈ ತ್ರಿಪದಿಗಳು ಇದು ಜನಸಾಮಾನ್ಯರಿಗೆ ಬೇಕಾಗುವಂಥ ಅನೇಕ ಮೌಲ್ಯಗಳನ್ನು ತಮ್ಮ ಒಡಲಲ್ಲಿ ಇಟ್ಟುಕೊಂಡು ಅದು ರಚನೆಯಾಗಿರುವಂಥ ಸಾಹಿತ್ಯ ತ್ರಿಪದಿ. ಅಲ್ಲಿ ಪ್ರಧಾನವಾಗಿ ನಾವು ಸರ್ವಜ್ಞನ ತ್ರಿಪದಿಗಳನ್ನು ನಾವು ನೋಡ್ತೇವೆ. ನಂತರ ಇನ್ನೊಂದು ಪ್ರಕಾರ ನಾವು ಸಾಂಗತ್ಯ ಅಂತ ಹೇಳ್ತೇವೆ. ಸಾಂಗತ್ಯ ರತ್ನಾಕರವರ್ಣ ಸಾಂಗತ್ಯ ಕವಿ ರತ್ನಾಕರವರ್ಣ ಎಂಬುದು, ಸಂಚಯವನ್ನಮ್ಮ ಅಧಿಬದಯ ಧರ್ಮ, ರತ್ನಾಕರವರ್ಣಿಯ ವರದೇಶ ವೈಭವ, ಇವೆಲ್ಲ ನಾವು ಸಾಂಗತ್ಯ ಕಾವ್ಯಗಳನ್ನು ಹೇಳ್ತೇವೆ. ನಂತರ ಕೀರ್ತನೆಗಳು, ಇದನ್ನು ನಾವು ದಾಸ ಸಾಹಿತ್ಯ ಅಂತ ಹೇಳ್ತೇವೆ. ದಾಸ ಸಾಹಿತ್ಯ ಕೀರ್ತನೆಗಳು ಅಂತ ಹೇಳ್ತೇವೆ. ಇವರು ಈಗ ಹೇಳಿದ ಇಲ್ಲಿ
ಇವರು ವೀರಶೈವ ಧರ್ಮವನ್ನು ಪ್ರತಿಪಾದನೆ ಮಾಡಿದರೆ ಇವರು ವೈಷ್ಣವ ಪಂಥವನ್ನು ಅಥವಾ ವೈಷ್ಣವ ಧರ್ಮವನ್ನು ಪ್ರತಿಪಾದನೆ ಮಾಡಿದರು. ಇವರು ಆದ ಕಾರಣ ಇಲ್ಲಿ ಶಿವ ಭಕ್ತರು ಮತ್ತು ವಿಷ್ಣು ಭಕ್ತರು ಇಬ್ಬರು ಕೂಡ ಈ ನಡುಗರಿನ ಸಾಹಿತ್ಯದಲ್ಲಿ ಕಂಡು ಬರ್ತಾರೆ. ಈ ಕೀರ್ತನೆ ಎನ್ನುವುದನ್ನು ಕೀರ್ತನೆ ಎನ್ನುವ ಸಾಹಿತ್ಯದಲ್ಲಿ ಅಥವಾ ದಾಸ ಸಾಹಿತ್ಯದಲ್ಲಿ ನಾವು ಈ ವೈಷ್ಣವ ಮೂಲ್ಯಗಳನ್ನು ನಾವು ನಿಗದಿಸಿಕೊಡ್ತೇವೆ. ಅಲ್ಲಿ ಅವರು ವಿಷ್ಣುವನ್ನು ಪ್ರಧಾನವಾಗಿ ಇರಿಸಿಕೊಂಡು ಅವರು ಸಾಹಿತ್ಯ ರಚಿಸಿರುವಂಥದ್ದು. ಕೀರ್ತನೆಗಳು ಅಂದರೆ ಏನು ಅಥವಾ ದಾಸ ಸಾಹಿತ್ಯ ಅಂದರೆ ಏನು? ನಾವಿವತ್ತು ಏನು ಭಜನೆ ಹಾಡನ್ನು ಹಾಡ್ತೇವೆ ಆ ಭಜನೆಗಳೆಲ್ಲ ಕೀರ್ತನೆಗಳು. ಅಂದರೆ ದೇವರನ್ನು ಹಾಡಿ ಹೋಗುವ ವಿಧಾನ. ಭಜನೆ ಅಂದರೆ ಏನು? ದೇವರನ್ನು ಹಾಡಿ ಹೋಗುವುದು. ಅಂತಹ ಒಂದು ಪ್ರಕಾರ ಈ ಕೀರ್ತನೆ. ಇಲ್ಲಿ ಏನು ಭಕ್ತ ಮತ್ತು ಭಗವಂತನ ನಡುವಿನ ಒಂದು ಸಂಬಂಧವನ್ನು ಆ ಕೀರ್ತನೆ ಹೇಳುವ ಜೊತೆಗೆ ಸಮಾಜದಲ್ಲಿ ಆಗು ಹೋಗುವಂತಹ ಮೋಸ, ವಂಚನೆ, ಡಂಬಾಚಾರ ಏನಿದೆ ಅವೆಲ್ಲವುಗಳನ್ನು ಕೂಡ ಪ್ರತಿಮೆಗಳ ಮೂಲಕ ಜನರಿಗೆ ಮುಟ್ಟಿಸುವ ಕೆಲಸವನ್ನು ಈ ಕೀರ್ತನ ಸಾಹಿತ್ಯ ಮಾಡ್ತದೆ. ಆದ್ದರಿಂದ ಈ 6 ಪ್ರಕಾರಗಳನ್ನು ನಾವು ನಡುಗರ ಸಾಹಿತ್ಯದ ಪ್ರಮುಖ ಪ್ರಕಾರಗಳು ಅಂತ ಹೇಳ್ತೇವೆ. ಈ 6 ಪ್ರಕಾರಗಳಿಗೂ ಸಂಬಂಧಪಟ್ಟಂತಹ ಬೇರೆ ಬೇರೆ ಪಠ್ಯಗಳನ್ನು ಮತ್ತೆ ನಾವು ಈ ಸೆಮಿಸ್ಟ್ರಲ್ಲಿ ಓದಿದ್ದೀವಿ.